ಹಾಯ್ ವೆಲ್ಕಮ್ ಟು ಸಾಧನಾ ಅಕಾಡೆಮಿ. ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, SSC GD 2025-26ರಲ್ಲಿ ನೋಟಿಫಿಕೇಶನ್ ಆಗಿದೆ. ಸುಮಾರು 25,000ಕ್ಕಿಂತ ಹೆಚ್ಚು ಹುದ್ದೆಗೆ ನೋಟಿಫಿಕೇಶನ್ ಆಗಿದೆ. ಅದೆಲ್ಲ ನಿಮ್ಗೆ ಗೊತ್ತಿದೆ. ಎಕ್ಸಾಮ್ ಏಪ್ರಿಲ್ ಮತ್ತು ಮೇನಲ್ಲಿ ಈ ಎಕ್ಸಾಮ್ ಪರೀಕ್ಷೆ ನಡೆಯಲಿದೆ. ಹಾಗಾಗಿ ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ನಾವು ಕ್ರ್ಯಾಕಿಟ್ ಅಕಾಡೆಮಿಯಿಂದ ಮಾಕ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಹೌದಾ? ಇದರಲ್ಲಿ ಮ್ಯಾಥ್ಸ್ ಬೇರೆ, ರೀಸನಿಂಗ್ ಬೇರೆ, ಎಲ್ಲಾ ಚಾಪ್ಟರ್ ಮೇಲೆ ಏನ್ ಮಾಡ್ತಾ ಇದ್ದೀವಿ, ಮಾಕ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ನೀವೇನ್ ಮಾಡ್ಬೇಕಂದ್ರೆ ಕ್ರ್ಯಾಕಿನ್ ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ರ್ಯಾಕಿಟ್ ಮಾಡ್ಬೇಕು. ಹೌದಾ ಸರ್? ಇವಾಗ SSC GD ಅಂದ ತಕ್ಷಣ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅಲ್ಲಿ ಏನಿರುತ್ತೆ, ಮ್ಯಾಥ್ಸ್ 20 ಇರುತ್ತೆ, ಅರಿಥಮೆಟಿಕ್ ಸ್ವಲ್ಪ ಅಡ್ವಾನ್ಸ್ ಕೊಡಿ 20 ಮ್ಯಾಥ್ಸ್ ಇರುತ್ತೆ. ನೆಕ್ಸ್ಟ್ ರೀಸನಿಂಗ್ 20 ಕ್ವಶನ್ಸ್ ಇರ್ತವೆ. ರೀಸನಿಂಗ್ 20 ಕ್ವಶನ್ ಇರ್ತವೆ. ನೆಕ್ಸ್ಟ್ GK 20 ಕ್ವಶನ್ ಇರ್ತವೆ. ಇಂಗ್ಲಿಷ್ ಆರ್ ಹಿಂದಿ, ಇಲ್ಲಿ ಇಂಗ್ಲಿಷ್ ಗ್ರಾಮರ್ ತಗೋಬಹುದು ಅಥವಾ ಹಿಂದಿ ಗ್ರಾಮರ್ ತಗೋಬಹುದು. ನೀವು ಎಷ್ಟು ಮಾರ್ಕ್ಸ್ ಇರ್ತವೆ? 20 ಮಾರ್ಕ್ಸ್ ಇರ್ತವೆ. ಇಲ್ಲಿ ಏನಿರ್ತವೆ, ಟೋಟಲ್ 80 ಕ್ವಶನ್ ಇರ್ತವೆ. 80 ಕ್ವಶನ್ಗೆ ಇಂಟು 2 ಮಾಡಿ ಏನ್ ಮಾಡ್ತಾರೆ, 160 ಮಾರ್ಕ್ಸ್ ಮಾಡ್ತಾರೆ. ಈ 160 ಮಾರ್ಕ್ಸ್ಗೆ ನಿಮಗೆ ಟೋಟಲ್ ಟೈಮು 60 ನಿಮಿಷಗಳು. 30 ನಿಮಿಷಕ್ಕೆ 80 ಕ್ವಶನ್ ಕೊಟ್ಟಿರ್ತಾರೆ. ಅಂದ್ರೆ 80 ಕ್ವಶನ್ ಡಬಲ್ ಮಾಡ್ತಾರೆ. ಡಬಲ್ ಮಾಡಿದ್ರೆ 160 ಮಾರ್ಕ್ಸ್ ಆಗುತ್ತೆ. ಅಂದ್ರೆ 60 ನಿಮಿಷಕ್ಕೆ 80 ಕ್ವಶನ್ ಟಚ್ ಮಾಡಬೇಕು. ನೀವು 60 ನಿಮಿಷಕ್ಕೆ 60 ಕ್ವಶನ್ ಟಚ್ ಮಾಡಿದ್ರೆ ಸಾಕು. ಓಕೆ, ಡೋಂಟ್ ವರಿ. ಕಟ್ ಆಫ್ ಎಷ್ಟಿರುತ್ತೆ? 80 to 90 ಇರುತ್ತೆ. ನೀವು 60ಕ್ಕೆ 60 ಕರೆಕ್ಟ್ ಮಾಡಿದ್ರೆ 120 ಆಗುತ್ತೆ. ನೆಕ್ಸ್ಟ್ ನಾರ್ಮಲೈಸೇಷನ್ ಮಾಡಿ ಕಾಸು ಏನಾಗುತ್ತೆ, 129 130 ಮಟ್ಟ ಆಗುತ್ತೆ. ಹಾಗಾದ್ರೆ ಇಲ್ಲಿ ಮ್ಯಾಥ್ಸ್ ನಲ್ಲಿ 20ಕ್ಕೆ 20 ಕ್ವಶನ್ ಯಾವ ಟೈಪ್ ಬರ್ತವೆ ಅನ್ನೋದನ್ನ ನಾವು ಈ ಫಸ್ಟ್ ಮಾಕ್ ಟೆಸ್ಟ್ ಅಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಇವಾಗ ಫಸ್ಟ್ ಕ್ವಶನ್ ಇದೆ. ಫಸ್ಟ್ ಕ್ವಶನ್ ಏನಿದೆ ಅಂದ್ರೆ, ಸಿಂಪ್ಲಿಫೈ ದಿ ಗಿವನ್ ಎಕ್ಸ್ಪ್ರೆಷನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ, 7/4 ಅಂತ ಕೊಟ್ಟಿದ್ದಾರೆ. 7/4 ಡಿವೈಡ್ 13/5 ಆಫ್ 5 ಡಿವೈಡ್ 52 bracket complete. Next, whole divided by 13/11 divide 15/11 of bracket 14 divide 5 bracket complete. ಈ ಟೈಪ್ ಕ್ವಶನ್ ಇದೆ. ಹೌದಾ? ಇಲ್ಲಿ ಬೋರ್ಡ್ಮಸ್ ಅಂದ್ರೆ ಏನು ಸರ್? ಬೋರ್ಡ್ಮಸ್ ಅಂದ್ರೆ ಬ್ರಾಕೆಟ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್. ಬೋರ್ಡ್ಮಸ್ ರೂಲ್ ನಿಮ್ಗೆ ಗೊತ್ತಿದೆ. ಬೋರ್ಡ್ಮಸ್ ರೂಲ್ ಇಲ್ಲಿ ಏನನ್ನ ತಿಳ್ಕೊಬೇಕಂದ್ರೆ, ಫಸ್ಟ್ ಆಫ್ ಮಾಡಿದ್ಮೇಲೆ ಡಿವೈಡ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್ ಮಾಡ್ಬೇಕಂತ. ಮಾಕ್ ಟೆಸ್ಟ್ ಇದೆ. ಮಾಕ್ ಟೆಸ್ಟ್ ಅಂದ್ರೆ ಕ್ವಶನ್ಸ್ ವಾಜು ಹೋಗ್ತೇವೆ. ಇದಕ್ಕೆ ಸ್ವಲ್ಪ ಇಂಟ್ರೊಡಕ್ಷನ್ ಇರಬೇಕು. ಸಿಂಪ್ಲಿಫಿಕೇಶನ್ ಯಾವ ತರ, ಬೋರ್ಡ್ಮಸ್ ಅಂದ್ರೆ ಯಾವ ತರ ಮಾಡ್ತಾರೆ, ಯಾವ ತರ ಆಫ್ ಮಾಡ್ತಾರೆ, ಡಿವೈಡ್ ಮಾಡ್ತಾರೆ, ಮಲ್ಟಿಪ್ಲಿಕೇಶನ್ ಮಾಡ್ತಾರೆ, ಅಡಿಷನ್ ಮಾಡ್ತಾರೆ, ಸಬ್ಟ್ರಾಕ್ಷನ್ ನೋಡೋಣ. ಎಲ್ಲ ಸ್ಟೂಡೆಂಟ್ ಒಪಿನಿಯನ್ ನೋಡ್ಕೊಂಡು ಬೇಕಾದ್ರೆ ಒಂದೊಂದು ಚಾಪ್ಟರ್ ಮೇಲೆ 2 ಕ್ಲಾಸ್ ಅನ್ನ ಮಾಡೋಣ. ಓಕೆ, ಡೋಂಟ್ ವರಿ. ಇಲ್ಲಿ ನೋಡ್ರಿ, 7/4 ಹೇಗಿದೆ ಹಾಗೆ ತಗೊಳ್ಳಿ. 7/4 ಡಿವೈಡ್ ಇದೆ. ಡಿವೈಡ್ ಮಾಡೋಕ್ಕಿಂತ ಮುಂಚೆ 13 ಆಫ್ 5 ಅಂದ್ರೆ ಎಷ್ಟಾಯ್ತು? 13 ಆಫ್ 5 55 ಡಿವೈಡ್ 52 ಡಿವೈಡ್ 5 ಅಂದ್ರೆ ಎಷ್ಟಾಯ್ತು? 260. ಹೌದಾ? ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಸರ್. ಡಿವೈಡ್ ಆದ್ಮೇಲೆ 55 260 ಇದೇನಾಗುತ್ತೆ ಸರ್? ಡಿವೈಡ್ ಇದ ಸಿಂಬಲ್ ಏನಾಗುತ್ತೆ? ಇಂಟು ಆಗುತ್ತೆ. ಇಂಟು ಆಯ್ತು ಅಂತ ತಿಳ್ಕೊಳ್ರಿ. 55 ಡಿವೈಡ್ ಬೈ 260 ಇದೇನಾಗುತ್ತೆ? 260 ಡಿವೈಡ್ ಬೈ 55. ಹೌದಾ? 260 ಡಿವೈಡ್ ಬೈ 55. ನೆಕ್ಸ್ಟ್ ಡಿವೈಡ್ 13/11 ಡಿವೈಡ್ ಇದೆ. ಡಿವೈಡ್ ತಗೊಳ್ರಿ. 15 ಆಫ್ 14 15 ಇಂಟು 14 15 ಹತ್ತಲೆ 150 15 ನಾಲ್ಕಲೆ 60 150 ಪ್ಲಸ್ 60 210 ಡಿವೈಡ್ ಬೈ 11 ಇಂಟು 5 55. ಇವಾಗ ಡಿವೈಡ್ ಸಿಂಬಲ್ ಮತ್ತೆ ಏನಾಗುತ್ತೆ ಸರ್? ಡಿವೈಡ್ ಸಿಂಬಲ್ ಮತ್ತೆ ಇಂಟು ಆಗುತ್ತೆ. ಇಂಟು ಆಯ್ತು ಅಂತ ತಿಳ್ಕೊಳ್ರಿ. 210 ಡಿವೈಡ್ ಬೈ 55 ಏನಾಗುತ್ತೆ? 55 ಡಿವೈಡ್ ಬೈ 210. ಇಷ್ಟು ಗೊತ್ತಾಯ್ತಾ? ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಏನು ಗೊತ್ತಾ? 7/4 ಇದೆ ಇಂಟು 260 / 55 ಇದೆ. ಇಲ್ಲಿ 13/11 ಇದೆ ಇಂಟು 55/210 ಇದೆ.
ಇಲ್ಲಿ 7 ಮತ್ತು 11 ಇಂಟು ಇರ್ತವೆ, 260 ಮತ್ತು 210 ಇಂಟು ಇರ್ತವೆ, 4 ಇಂಟು 13 ಇರುತ್ತೆ, 55 ಇಂಟು 55 ಇರುತ್ತೆ. ಹೇಗೆ ನೋಡ್ರಿ, ಇಲ್ಲಿ ಮಾಡ್ತೀನಿ ನೋಡಿ, ಬೋರ್ಡ್ ಮಾಸ್ ಅನ್ನ ತೆಗಿತೀನಿ. ಇಲ್ಲಿ ಹೇಗಿರುತ್ತೆ ಅಂದ್ರೆ 7 ಇಂಟು 260 ಇಂಟು ನೆಕ್ಸ್ಟ್ ಡಿವೈಡ್ ಇರೋದು ಯಾವ್ದು ಇಲ್ಲಿ 11 ಇಂಟು 210 ನೆಕ್ಸ್ಟ್ ಡಿವೈಡ್ 4 ಇಂಟು 55 ಇಂಟು 13 ಇಂಟು ನೆಕ್ಸ್ಟ್ ಅಗೇನ್ 55. ಓ ಸಾರಿ, ಇಲ್ಲಿ 13 ಇಲ್ಲಿ 65 ಬರುತ್ತಲ್ಲ. ಓಕೆ, 13 ಇಲ್ಲಿ 65, ಇಲ್ಲಿ 65 ಬರುತ್ತೆ. ಓಕೆ, ಎಷ್ಟು ಬರುತ್ತೆ 4 ಇಂಟು 65. ಕ್ಲಿಯರ್. ನೆಕ್ಸ್ಟ್ ಕಡ್ತಾ ಹೊಡಿ, ಯಾವ ತರ ಕಡ್ತಾ ಹೊಡಿತಾರ ನೋಡ್ರಿ. 55 ಒಂದ್ಲೆ 55 ಓಕೆ 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 ಡೋಂಟ್. 13 ಒಂದ್ಲೆ 13 ಎರಡ್ಲೆ 26 0. ಕ್ಲಿಯರ್. ನೆಕ್ಸ್ಟ್ 11 ಒಂದ್ಲೆ 11 ಐದ್ಲೆ 5 ಒಂದ್ಲೆ 5 ನಾಲ್ಕ್ಲೆ 4 ಒಂದ್ಲೆ 4 ಒಂದ್ಲೆ. ನೆಕ್ಸ್ಟ್ 5 ಎಷ್ಟಲೆ ಹೋಗುತ್ತೆ ನೋಡ್ರಿ, 5 ನಾಲ್ಕ್ಲೆ 20, 5 ಎರಡ್ಲೆ 10. ನೆಕ್ಸ್ಟ್ 5 ಒಂದ್ಲೆ 5 ಮೂರ್ಲೆ 13ಲೆ ಹೋಗುತ್ತೆ ನೋಡ್ರಿ, 13ಲೆ ಹೋಗೋದಿಲ್ಲ ಸರ್. 42 ಇಂಟು 3 ಮಾಡ್ರಿ, 7 ಎರಡ್ಲೆ 14 ಕೈಲ 4. ನೆಕ್ಸ್ಟ್ 7 ನಾಲ್ಕ್ಲೆ 28 ಎಷ್ಟಾಯ್ತ್ರಿ, 7 ಎರಡ್ಲೆ 14 ಕೈಲ 4, 7 ನಾಲ್ಕ್ಲೆ 28 ಪ್ಲಸ್ 1 29, 294 ಡಿವೈಡ್ ಬೈ ಎಷ್ಟಾಯ್ತು 13. 294 ಡಿವೈಡೆಡ್ ಬೈ 13. ಇದ್ರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇಲ್ಲಿ ಕೊಟ್ಟಂತ ಕ್ವಶನ್ ಅನ್ನ ಬೋರ್ಡ್ ಮಾಸ್ ಪ್ರಕಾರ, ಬೋರ್ಡ್ ಮಾಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬೋರ್ಡ್ ಮಾಸ್ ರೂಲ್ ಅಲ್ಲಿ ಡಿವೈಡ್ ಇದ್ದ ಸಿಂಬಲ್ ಏನಾಗುತ್ತೆ ಇಂಟು ಆಗುತ್ತೆ. ಅದನ್ನೊಂದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಬನ್ನಿ. ನೆಕ್ಸ್ಟ್ ಕ್ವಶನ್, ಎ 4 ನಿಮಿಷಗಳಲ್ಲಿ 1 ಕಿಲೋಮೀಟರ್ ಓಡಬಹುದು ಮತ್ತು ಬಿ ಅದೇ ದೂರವನ್ನು 4 ನಿಮಿಷ 10 ಸೆಕೆಂಡ್ಗಳಲ್ಲಿ ಕ್ರಮಿಸಬಹುದು. 1 ಕಿಲೋಮೀಟರ್ ಓಟದಲ್ಲಿ ಎ ಎಷ್ಟು ದೂರದಲ್ಲಿ ಬಿ ಯನ್ನ ಸೋಲಿಸಬಹುದು ಅಂತ ಹೇಳ್ತಾರೆ. ಇದೊಂದು ಟ್ರ್ಯಾಕ್ ಇದೆ, ಹೌದಾ? ಇದೊಂದು ಟ್ರ್ಯಾಕ್. ಈ ಟ್ರ್ಯಾಕ್ ಅಲ್ಲಿ ಏನು ಓಡ್ತಾ ಇರ್ತಾನೆ, ಹೌದಾ? ನೆಕ್ಸ್ಟ್ ಬಿನು ಓಡ್ತಾ ಇರ್ತಾನೆ. ಎ ಮತ್ತು ಬಿ ಇಬ್ರು ಕೂಡ ರನ್ನಿಂಗ್ ಮಾಡ್ತಾ ಇರ್ತಾರೆ. ಎ 4 ನಿಮಿಷಗಳಲ್ಲಿ, ಇದೊಂದು ಟ್ರ್ಯಾಕ್ ಎಷ್ಟು ಕಿಲೋಮೀಟರ್ ಇದೆ, ಈ ಟ್ರ್ಯಾಕ್ 4 ಕಿಲೋಮೀಟರ್ ಇದೆ, 4 ಕಿಲೋಮೀಟರ್. ಈ 4 ಕಿಲೋಮೀಟರ್ ಟ್ರ್ಯಾಕ್ ಅನ್ನ ಎ ಎಷ್ಟು ನಿಮಿಷದಾಗ ಓಡ್ತಾನಂತೆ, 4 ನಿಮಿಷಗಳಲ್ಲಿ. ನೆಕ್ಸ್ಟ್ ಇದೇ ಟ್ರ್ಯಾಕ್ ಅನ್ನ ಬಿ ಎಷ್ಟು ನಿಮಿಷಗಳಲ್ಲಿ ಓಡ್ತಾನಂತೆ, 4 ಕಿಲೋಮೀಟರ್ ಟ್ರ್ಯಾಕ್ ಅನ್ನ 4 ನಿಮಿಷ 4 ಮಿನಿಟ್ಸ್ 10 ಸೆಕೆಂಡ್ಸ್. 4 ಮಿನಿಟ್ಸ್ 10 ಸೆಕೆಂಡ್. ಇವಾಗ ಕಿಲೋಮೀಟರ್ ನೋಡ್ರಿ, ಹೌದಾ? ಕಿಲೋಮೀಟರ್ 1 ಕಿಲೋಮೀಟರ್ ಇದೆ. ಓಕೆ, ಎಷ್ಟು ಕಿಲೋಮೀಟರ್ ಇದೆ, 1 ಕಿಲೋಮೀಟರ್. 1 ಕಿಲೋಮೀಟರ್ ಅಂದ್ರೆ ಎಷ್ಟು ಮೀಟರ್ ಸರ್, 1000 ಮೀಟರ್. 1000 ಮೀಟರ್ಗೆ ಡಿವೈಡ್ ಬೈ ಎ ಎಷ್ಟು ನಿಮಿಷದಲ್ಲಿ ಓಡ್ತಾನೆ ಸರ್, 4 ನಿಮಿಷ. 4 ನಿಮಿಷ ಅಂದ್ರೆ ಎಷ್ಟು ಸೆಕೆಂಡ್ ರೀ ಸರ್, 4 ನಿಮಿಷ ಅಂದ್ರೆ 1 ನಿಮಿಷಕ್ಕೆ 60 ಸೆಕೆಂಡು. ಟೋಟಲ್ ಎಷ್ಟಾಯ್ತ್ರಿ ಸರ್, 245. 240. ಬಿ ಎಷ್ಟು ನಿಮಿಷದಾಗ ಓಡ್ತಾನೆ ಅಂತ, 4 ನಿಮಿಷ 10 ಸೆಕೆಂಡು. 240 ಪ್ಲಸ್ 10 ಎಷ್ಟಾಯ್ತು, 250 ನಿಮಿಷ. ಟೋಟಲ್ ಪೂರ್ತಿ ಟ್ರ್ಯಾಕ್ ಅನ್ನ ಓಡೋಕೆ ಬೇಕಾದಂತ ಟೈಮ್ ಎಷ್ಟು, 4 ನಿಮಿಷ 10 ಸೆಕೆಂಡು. ಬಟ್ ಏ 4 ನಿಮಿಷ ಜಲ್ದಿ ಓಡಿದಾನೆ. ಎಷ್ಟು ನಿಮಿಷ ಅವನಿಗೆ ಡಿಫ್ರೆನ್ಸ್ ಇರೋದು ಎಷ್ಟು ನಿಮಿಷ, ಎಷ್ಟು ಸೆಕೆಂಡು, 10 ಸೆಕೆಂಡು. ಓಕೆ, 251 254 4 ಇಂಟು 10 ಎಷ್ಟಾಯ್ತು, 40 ಮೀಟರ್. ಅವನಿಗೆ ಮತ್ತು ಇವನಿಗೆ ಎಷ್ಟು ದೂರದಿಂದ ಸೋಲಿಸಬಹುದು, 40 ಮೀಟರ್ ದೂರದಿಂದ ಇನ್ನು ಸೋಲಿಸ್ತಾನೆ. ಯಾರು, ಎ ಬಿ ಯನ್ನ 40 ಮೀಟರ್ ದೂರದಿಂದ ಸೋಲಿಸ್ತಾನೆ. ಓಕೆ, ಕ್ವಶನ್ ಏನಂದ್ರೆ 1 ಕಿಲೋಮೀಟರ್ ಏನ್ ಟ್ರ್ಯಾಕ್ ಇದೆಯಲ್ಲ, ಎ ಅದನ್ನ 4 ನಿಮಿಷನಾಗ ಓಡ್ತಾನೆ, ಬಿ 4 ನಿಮಿಷ 10 ಸೆಕೆಂಡ್ ನಾಗ ಓಡ್ತಾನೆ. ಅಂದ್ರೆ ಟೋಟಲ್ ಟೈಮ್ ಎಷ್ಟಾಯ್ತು, 4 ನಿಮಿಷ 10 ಸೆಕೆಂಡ್ ಅಂದ್ರೆ 250 ನಿಮಿಷ ಆಯ್ತು. 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್. 1000 ಮೀಟರ್ಗೆ 250 ಮಿನಿಟ್ಸ್ ನ ಡಿವೈಡ್ ಮಾಡ್ತಾರೆ. ಇಂಟು ಎಷ್ಟು ನಿಮಿಷ ಅಂತರ ಇದೆ, ಹೌದು 4 ನಿಮಿಷ ಇದೆ, 4 ನಿಮಿಷ 10 ಸೆಕೆಂಡ್ ಇದೆ, 10 ಸೆಕೆಂಡ್ ತಗೊಂಡ್ರಿ. 250 ಅಂದ್ರೆ 250 ಇಂಟು 4 ಎಷ್ಟಾಯ್ತು, 40 ಮೀಟರ್. ಕ್ಲಿಯರ್. ನೆಕ್ಸ್ಟ್ ಥರ್ಡ್ ಕ್ವಶನ್ ಬನ್ನಿ. ಥರ್ಡ್ ಕ್ವಶನ್, ಚಕ್ರ ಬಡ್ಡಿಯಲ್ಲಿ ಒಂದು ಮೊತ್ತವು 10 ವರ್ಷಗಳಲ್ಲಿ ದ್ವಿಗುಣಗೊಳ್ಳುತ್ತದೆ, ಹೌದಾ? ಅದೇ ಬಡ್ಡಿ ದರದಲ್ಲಿ ಎಷ್ಟು ವರ್ಷಗಳಲ್ಲಿ ಅದು 4 ಪಟ್ಟು ಆಗುತ್ತದೆ ಅಂತ ಹೇಳ್ತಾರೆ. ಚಕ್ರ ಬಡ್ಡಿ ದರದಲ್ಲಿ ಒಂದು ಮೊತ್ತವು 10 ವರ್ಷಗಳಲ್ಲಿ ದ್ವಿಗುಣ, ಹೌದಾ? ದ್ವಿಗುಣ ಅಂದ್ರೆ ಏನ್ರಿ ಸರ್, ದ್ವಿಗುಣ ಅಂದ್ರೆ 2, 2 ಪವರ್ ಆಫ್ 1. ಎಷ್ಟು ವರ್ಷಗಳಲ್ಲಿ, 10 ವರ್ಷಗಳಲ್ಲಿ. 2 ಪವರ್ ಆಫ್ ದ್ವಿಗುಣ ಅಂದ್ರೆ ಏನ್ರಿ, 2 ಪಟ್ಟು. ಅದೇ ಬಡ್ಡಿ ದರದಲ್ಲಿ ಎಷ್ಟು ವರ್ಷಗಳಲ್ಲಿ 4 ಪಟ್ಟು. 4 ಪಟ್ಟು ಅಂದ್ರೆ ಏನ್ರಿ ಸರ್, 4 ಪಟ್ಟು ಅಂದ್ರೆ ನೋಡ್ರಿ,
4 ಪಟ್ಟು ಅಂದ್ರೆ ಇದು ಯಾವುದು ಸರ್ 2 ಪವರ್ ಆಫ್ 2. 8 ಪಟ್ಟು ಅಂತ ಬಂದಂತೆ ಕೊಡ್ರಿ ಇದೇನ್ರಿ ಸರ್ 2 ಪವರ್ ಆಫ್ 3. ಹೌದಾ? 9 ಪಟ್ಟು ಅಂತ ಬಂದ್ರೆ 3 ಸ್ಕ್ವೇರ್. 27 ಪಟ್ಟು ಅಂತ ಬಂದ್ರೆ ಅದೇನಾಗುತ್ತೆ ಸರ್ 3 ಕ್ಯೂಬ್ ಆಗುತ್ತೆ. ಇವಾಗ ಮೊದಲು 2 ಪಟ್ಟು ಅಂದ್ರೆ 2 ಪವರ್ ಆಫ್ 1. ನೆಕ್ಸ್ಟ್ 4 ಪಟ್ಟು ಅಂತಂದ್ರೆ 4 ಅನ್ನೋದು ಏನು ಸರ್ 2 ಪವರ್ ಆಫ್ 2 ಈಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ ಪವರ್ಸ್ ಗೆ ಇಂಟು ಮಾಡಿ. ಓನ್ಲಿ ಪವರ್ಸ್ ಅನ್ನ ಕೂಡ ಏನ್ ಮಾಡ್ಬೇಕು ಇಂಟು. ಇಲ್ಲಿ ನೋಡ್ರಿ ಪವರ್ಸ್ ಎಷ್ಟಿದೆ 1 ಇಂಟು 10 ಎಷ್ಟಾಯ್ತು ಸರ್ 1 ಇಂಟು 10 10 ಎಷ್ಟು ಇಂಟು ಮಾಡಿದ್ರೆ 10 ಇಂಟು ಮಾಡಿದ್ರೆ ಈ ಸಂಖ್ಯೆಗೂ ಇಂಟು 10 ಮಾಡಿ. 2 ಇಂಟು 10 ಎಷ್ಟಾಯ್ತು ಸರ್ 20. 2 ಇಂಟು 10 20. ಆಪ್ಷನ್ ಎಷ್ಟಾಯ್ತ್ರಿ ಬಿ. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಫೋರ್ತ್ ಕ್ವಶನ್ ಬನ್ನಿ. ಫೋರ್ತ್ ಕ್ವಶನ್, ಒಂದು ಕುರ್ಚಿಯ ನಿಗದಿತ ಬೆಲೆ ರೂಪಾಯಿ 5,000 ಆಗಿತ್ತು. ಅಂಗಡಿಯವನು 20% ರಿಯಾಯಿತಿ ನೀಡುತ್ತಿದ್ದನು. ಆದರೆ ಮತ್ತೆ ಚೌಕಾಸಿ ಮಾಡಿದ ನಂತರ ಸತತ ರಿಯಾಯಿತಿ ನೀಡಲು ಒಪ್ಪಿಕೊಂಡನು ಮತ್ತು ಅಂತಿಮವಾಗಿ ಕುರ್ಚಿಯನ್ನು ರೂಪಾಯಿ 3,600ಗೆ ಮಾರಿದನು. ಅಂಗಡಿಯವನು ನೀಡಿದ ಎರಡನೇ ರಿಯಾಯಿತಿ ಯಾವುದು? ಒಂದನೇ ರಿಯಾಯಿತಿ ಎಷ್ಟಿದೆ ಅನ್ನೋದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಹೌದಾ ಸರ್? ಒಂದನೇ ರಿಯಾಯಿತಿ ಎಷ್ಟಿದೆ ಸರ್? ಒಂದನೇ ರಿಯಾಯಿತಿ 5,000 ಇದೆ. ಈ 5,000ಗೆ ಇಂಟು ಎಷ್ಟು ಪರ್ಸೆಂಟ್ ರಿಯಾಯಿತಿ ಕೊಟ್ಟಿದ್ದಾನೆ? 20%. ನೀವು ರಿಯಾಯಿತಿ 20% ಅಂದ್ರೆ 100 ಮೈನಸ್ 20 ಎಷ್ಟಾಯ್ತು ಸರ್? 80. 80 ಡಿವೈಡ್ ಬೈ 100 ಇಂಟು ಆದ್ರೆ ಮತ್ತಷ್ಟು ಚೌಕಾಸಿ ಮಾಡಿದ ನಂತರ ಸತತ ರಿಯಾಯಿತಿ ನೀಡಲು ಒಪ್ಪಿಕೊಂಡನು. ಬಟ್ ಅಲ್ಲಿ ಎಷ್ಟು ಕೊಟ್ಟಿದೆ ಅಂತ ನಮ್ಗೆ ಗೊತ್ತಿಲ್ಲ. ಅವ್ನು ಒಪ್ಕೊಂಡಿದ್ದು ಏನ್ ಮಾಡ್ತಾರ 100 ಅಲ್ಲಿ ಮೈನಸ್ ಮಾಡ್ತಾರೆ. ಯಾಕೆ? ಡಿಸ್ಕೌಂಟ್ ಅಂದ್ರೆ ಏನ್ ಮಾಡ್ತಾರ 100 ಅಲ್ಲಿ ಮೈನಸ್ ಮಾಡ್ತಾ ಬರ್ತಾರೆ ಡಿವೈಡ್ ಬೈ 100. ಒಪ್ಪಿಕೊಂಡ ನಂತರ ಎಷ್ಟಾಗಿದೆ ಅಂತೆ? 3,600 ಆಗಿದೆ ಅಂತೆ. 3,600. ಹೌದಾ? 0 ಕ್ಯಾನ್ಸಲ್, 0 ಕ್ಯಾನ್ಸಲ್, 0 ಕ್ಯಾನ್ಸಲ್, 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್. 8 5 ಎಷ್ಟು? 40. 40 ಇಂಟು 100 ಮೈನಸ್ x ಈಸ್ ಈಕ್ವಲ್ ಟು 3,600. 3,600. ಓಕೆ, ಇಲ್ಲಿ ನೋಡ್ರಿ 0 ಕ್ಯಾನ್ಸಲ್, 0 ಕ್ಯಾನ್ಸಲ್, 4 1 4 9 36 0. x 100 ಮೈನಸ್ x ಈಸ್ ಈಕ್ವಲ್ ಟು ಎಷ್ಟು ಬಂತ್ರಿ ಸರ್? 90. 100 ಮೈನಸ್ x ಈಸ್ ಈಕ್ವಲ್ ಟು 90 ಬಂದ್ರೆ ಮೈನಸ್ x ಈ ಸೈಡ್ ಬಂದ್ರೆ ಪ್ಲಸ್ x, ಪ್ಲಸ್ 90 ಈ ಸೈಡ್ ಬಂದ್ರೆ ಮೈನಸ್ 90. 100 ಮೈನಸ್ 90 ಎಷ್ಟಾಯ್ತ್ರಿ ಸರ್? 10% ಡಿಸ್ಕೌಂಟ್. ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ರೀ? 10% ಡಿಸ್ಕೌಂಟ್. ಅಂಗಡಿಯವ್ರು ನೀಡಿದ ಎರಡನೇ ರಿಯಾಯಿತಿ ಎಷ್ಟು ಸರ್? 10%. ಹೇಗಂತ ಗೊತ್ತಾಯ್ತಾ? ಮೊದಲು ಕುರ್ಚಿಯ ನಿಗದಿತ ಬೆಲೆ ಮಾರ್ಕ್ ಪ್ರೈಸ್ ಎಷ್ಟಿದೆ? 5,000 ಇದೆ. 5,000 ಏನ್ ಮಾಡ್ತಾನೆ? 20% ಡಿಸ್ಕೌಂಟ್ ಮಾಡ್ತಾನೆ. 100 ಮೈನಸ್ 20 ಎಷ್ಟಾಯ್ತು? 80 ಡಿವೈಡ್ ಬೈ 100. ಮತ್ತಷ್ಟು ಚೌಕಾಸಿ ಮಾಡಿದ ನಂತರ ರಿಯಾಯಿತಿ ನೀಡಲು ಒಪ್ಕೋತಾನೆ. ಬಟ್ ಅವ್ನು ಎಷ್ಟು ರಿಯಾಯಿತಿ ನೀಡಲು ಒಪ್ಕೊಂಡೆ ನಮ್ಗೆ ಗೊತ್ತಿಲ್ಲ. ಅವ್ನು ಏನ್ ಮಾಡ್ತಾನೆ? 100 ಅಲ್ಲಿ ಮೈನಸ್ x ಮಾಡ್ತಾನೆ ಡಿವೈಡ್ ಬೈ 100 ಈಸ್ ಈಕ್ವಲ್ ಟು ಅಂತಿಮವಾಗಿ ಕುರ್ಚಿ ಏನ್ ಮಾಡ್ತಾನೆ? ಅವನು 3,600ಕ್ಕೆ ಮಾರ್ತಾನೆ. 5,000 ರೂಪಾಯಿ ಕುರ್ಚಿ 3,600 ಮಾರ್ತಾನೆ. ಮೊದಲು 20% ಡಿಸ್ಕೌಂಟ್ ಮಾಡಿರ್ತಾನೆ. ಮತ್ತೆ ಎಷ್ಟು ಪರ್ಸೆಂಟ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ಇವಾಗ ಇಲ್ಲಿ ಏನ್ ಮಾಡಿದ್ರಿ? ಇಲ್ಲಿ 0 0, ಈ 0 0, ಈ ಡಬಲ್ 0 ಕ್ಯಾನ್ಸಲ್ ಮಾಡಿದ್ರಿ. ಎಲ್ಲ 0 ಕ್ಯಾನ್ಸಲ್ ಆದ್ಮೇಲೆ ಇಲ್ಲಿ ಏನ್ ಮಾಡ್ತೀರಾ? 8 5 40 ಇಂಟು 100 ಮೈನಸ್ x ಈಸ್ ಈಕ್ವಲ್ ಟು 3,600. 0 0 ಕ್ಯಾನ್ಸಲ್, 4 9 ಅಂದ್ರೆ 4 9 360. 100 ಮೈನಸ್ x ಈಸ್ ಈಕ್ವಲ್ ಟು 90. ಮೈನಸ್ x ಈ ಸೈಡ್ ಬಂದ್ರೆ ಪ್ಲಸ್ x, ಪ್ಲಸ್ 90 ಈ ಸೈಡ್ ಬಂದ್ರೆ ಮೈನಸ್ 90. 100 ಮೈನಸ್ 90 ಎಷ್ಟಾಯ್ತು? 10% ಡಿಸ್ಕೌಂಟ್. ಓಕೆನಾ? ನೆಕ್ಸ್ಟ್ ಕ್ವಶನ್ ಕರೆಕ್ಟ್ ನೋಡ್ತಾ ಇದ್ರೆ ಎಲ್ಲೂ? ಓಕೆ, ಎಲ್ಲ ಕರೆಕ್ಟ್ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದ್ರು. ನೆಕ್ಸ್ಟ್ ಬನ್ನಿ. 90 2 ಭಾಗ 3 ಅನುಪಾತದಲ್ಲಿ 2 ಭಾಗಗಳಿಗೆ ವಿಂಗಡಿಸಿದರೆ 2 ಭಾಗಗಳ ಮೌಲ್ಯ ಯಾವುದು ಅಂತ ಕೇಳ್ತಾರೆ. ಇವಾಗ 90 ಇದೆ. 90ನ ನಾವು ಏನ್ ಮಾಡ್ತೇವೆ? ಡಿವೈಡ್ ಮಾಡ್ಬೇಕು. 90ನ ನಾವು ಡಿವೈಡ್ ಮಾಡ್ಬೇಕಂದ್ರೆ ಅನುಪಾತ ಏನಿದೆ? 2 ಅನುಪಾತ 3. 2 ಅನುಪಾತ 3. ಓಕೆ, ಇವಾಗ 2 ಅನುಪಾತ 3 ಇದೆಯಲ್ಲ, 2 ಅನುಪಾತ 3 ಅಂದ್ರೆ 2x ಪ್ಲಸ್ 3x. 2x ಪ್ಲಸ್ 3x ಈಸ್ ಈಕ್ವಲ್ ಟು 90. ಹಾಗಾದ್ರೆ 2x ಪ್ಲಸ್ 3x ಎಷ್ಟಾಯ್ತು? 5x ಈಸ್ ಈಕ್ವಲ್ ಟು 90. x ಈಸ್ ಈಕ್ವಲ್ ಟು ಎಷ್ಟು ಬಂತ್ರಿ? 5 1 5 8 4. x ಈಸ್ ಈಕ್ವಲ್ ಟು 18 ಬಂದಾಗ ಆ 2 ಭಾಗಗಳು ಯಾವ್ಯಾವ ಸರ್? ಒಂದು 2x ಇದೆ, ಇನ್ನೊಂದು ಎಷ್ಟಿದೆ? 3x ಇದೆ. x ಬೆಲೆ ಎಷ್ಟು ಬಂದಿದೆ? 18 ಬಂದಿದೆ. 18 2 36. ನೆಕ್ಸ್ಟ್ 18 3 54. 36 ಮತ್ತು 54 ಎಲ್ಲಿದೆ? ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಯಾವ್ದ್ರಿ? ಆಪ್ಷನ್. ನೆಕ್ಸ್ಟ್ 6th ಕ್ವಶನ್ ಬನ್ನಿ. 5 ಹುಡುಗರ ತೂಕ 22.450 kg, 24.150 kg,
24.720 ಕೆಜಿ, 28.530 ಕೆಜಿ ಮತ್ತು 25.150 ಕೆಜಿ ಎಂದು ದಾಖಲಾಗಿದೆ. ಎಲ್ಲಾ 5 ಹುಡುಗರ ಸರಾಸರಿ ತೂಕ ಎಷ್ಟು ಅಂತ ಕೇಳಿದ್ರೆ 5 ಹುಡುಗರು ಕೊಟ್ಟಿದ್ದಾರೆ. ಅವರು ಯಾವ ಹುಡುಗರು ಕೊಟ್ಟಿದ್ದಾರೆ ಸರ್? 22.450 ಪ್ಲಸ್ 24.150 ಪ್ಲಸ್ 24.720 ಪ್ಲಸ್ 28.530 ಪ್ಲಸ್ 25.150 ಡಿವೈಡ್ ಎಷ್ಟು ಅದಾವಲ್ಲ ಅಷ್ಟನ್ನ ನೀವೇನ್ ಮಾಡ್ತಾರೆ ಡಿವೈಡ್ ಮಾಡ್ತಾರೆ. ಎಷ್ಟು ಓಕೆ, ಇಲ್ಲಿ ಏನ್ ಮಾಡ್ತಾರೆ ಸಮ್ ಆಫ್ ಆಲ್ ಅಬ್ಸರ್ವೇಷನ್ ಡಿವೈಡ್ ಬೈ ನಂಬರ್ಸ್. ಎಷ್ಟು ನಂಬರ್ ಅದ 1 2 3 4 5 ನಂಬರ್ಸ್ ಅದ. 5 ನಂಬರ್ ಡಿವೈಡ್. ನೆಕ್ಸ್ಟ್ ನೋಡ್ರಿ, ಫಸ್ಟ್ ನೋಡ್ರಿ ಪಾಯಿಂಟ್ ನೋಡ್ರಿ 450 150 ಎಷ್ಟು ಐತ್ರಿ 600. 600 ಪ್ಲಸ್ 720 1320. 1320 ಪ್ಲಸ್ 30 1350 1800. 1800 ಪ್ಲಸ್ 150 ಅಂತ ಆಗುತ್ತೆ. ಇಲ್ಲಿ 450 ಪ್ಲಸ್ 150 600 700 600 1320 1350 1850 ಎಷ್ಟಾಯ್ತ್ರಿ 2 ಐತ್ರಿ. 22 ಪ್ಲಸ್ 4 22 ಪ್ಲಸ್ 4 46 46 ಪ್ಲಸ್ 4 70 70 ಪ್ಲಸ್ 28 98 98 ಪ್ಲಸ್ 25 123 ಪ್ಲಸ್ 2 125 125 ಡಿವೈಡ್ ಬೈ 5 ಮಾಡ್ತೀವಿ. ಹೌದಾ? 5 1 5 2 ಹೌದಾ? 5 2 10 2 25 5 5 25 ಎಷ್ಟು ಕೆಜಿ ಬಂತ್ರಿ ಸರ್? 25 ಕೆಜಿ. ನೋಡ್ರಿ ನಾ ಏನ್ ಮಾಡಿದೆ ಫಸ್ಟ್ ಪಾಯಿಂಟ್ ಆದ್ಮೇಲೆ ಏನಿದಾವಲ್ಲ ಎಲ್ಲ ಸಂಖ್ಯೆನ ಪ್ಲಸ್ ಮಾಡಿದೆ. ಪಾಯಿಂಟ್ ಆದ್ಮೇಲೆ ಸಂಖ್ಯೆನ ಎಲ್ಲ ಪ್ಲಸ್ ಮಾಡಿದ್ರೆ 2 ಬಂತು. ಇದೆಲ್ಲ ಕೂಡಿಸಿ 123 ಬಂತು. 123 ಪ್ಲಸ್ 2 ಎಷ್ಟೈತ್ರಿ 125. ಕ್ಲಿಯರ್? ನೆಕ್ಸ್ಟ್ ಒಂದು ಬಸ್ 72 ಕಿಲೋಮೀಟರ್ ದೂರವನ್ನು 60 ನಿಮಿಷಗಳಲ್ಲಿ ಕ್ರಮಿಸಿತು. ಬಸ್ಸಿನ ವೇಗ ಗಂಟೆಗೆ 4 ಕಿಲೋಮೀಟರ್ಗಳಲ್ಲಿ ಎಷ್ಟು ಅಂತ ಕೇಳ್ತಾರೆ. ಏನಕ್ಕೆ ಇದರಲ್ಲಿ ಸ್ಪೀಡ್ ಫಾರ್ಮುಲಾ ಇದೆ ಸರ್. ಸ್ಪೀಡ್ ಇಸ್ ಈಕ್ವಲ್ ಟು ವಾಟ್ ಈಸ್ ದ ಸ್ಪೀಡ್? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಹೌದಾ? ಡಿಸ್ಟೆನ್ಸ್ ಎಷ್ಟಿದೆ ಸರ್? 72 ಕಿಲೋಮೀಟರ್ ಇದೆ. ಓಕೆ, ಟೈಮ್ ಎಷ್ಟಿದೆ ಸರ್? 60 ನಿಮಿಷ ಇದೆ. 60 ನಿಮಿಷ ಅಂತ ಬಂದಾಗ ಏನ್ ಮಾಡ್ತಾರ ಇಂಟು 60 ಮಾಡ್ತೀವಿ ನಾವು ಸರ್. 60 ಕ್ಯಾನ್ಸಲ್ ಆಗಿ ಎಷ್ಟು ಬಂತ್ರಿ 72. ಬಸ್ಸಿನ ವೇಗ ಎಷ್ಟು? 72 ಕಿಲೋಮೀಟರ್ ಗಂಟೆಗೆ. 72 ಕಿಲೋಮೀಟರ್ ಪರ್ ಅವರ್. ನೆಕ್ಸ್ಟ್ ಬನ್ನಿ, 5 ಸೆಂಟಿಮೀಟರ್ ತ್ರಿಜ್ಯದ ಸೀಸದ ಗೋಳಾರ್ಧವನ್ನು ಓಕೆ ಗೋಳಾರ್ಧವನ್ನು 75 ಸೆಂಟಿಮೀಟರ್ ಎತ್ತರದ ಬಲ ವೃತ್ತಾಕಾರದ ಶಂಕುವಿನ ಆಕಾರದೊಳಗೆ ಎಸೆಯಲಾಗುತ್ತದೆ. ಶಂಕುವಿನ ಆಕಾರದ ಮತ್ತು ಗೋಳಾರ್ಧದ ಪರಿಮಾಣ ಸಮಾನವಾಗಿದ್ದರೆ ಶಂಕುವಿನ ಬುಡದ ತ್ರಿಜ್ಯ ಎಷ್ಟು? ಎ ಹೆಮಿಸ್ಫಿಯರ್ ಅಂತ ಕೇಳಿದರೆ ಫಾರ್ಮುಲಾ ಹೆಮಿಸ್ಫಿಯರ್ ಲೀಡ್ ಆಫ್ ರೇಡಿಯಸ್ 5 ಸೆಂಟಿಮೀಟರ್ ಈಸ್ ಕಾಸ್ಟ್ ಇಂಟು ಎ ರೈಟ್ circular cone of height 75 centimeter. If the volume of the cone and hemisphere, volume of the cone formula ಏನು ಬರುತ್ತೆ? volume of the cone 5r square h 5r square h okay divided by 5r square h divided by 3 is equal to 2 by 3 5r cube. ಇಲ್ಲಿ ಏನು ಮಾಡ್ತೀನಿ ನಾನು 5 ಏನು ಮಾಡ್ತೀನಿ ಕ್ಯಾನ್ಸಲ್ ಮಾಡಿಬಿಡಿ. ಇಲ್ಲಿ 5 ಕ್ಯಾನ್ಸಲ್, ಇಲ್ಲಿ 5 ಕ್ಯಾನ್ಸಲ್. ನಮಗೆ ಇಲ್ಲಿ ಹೈಟ್ ಕೊಟ್ಟಿದ್ದಾರೆ, ಆರ್ ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ? ಆರ್ ಕೊಟ್ಟಿಲ್ಲ. ಆರ್ ಸ್ಕ್ವೇರ್ ಇಂಟು ಹೈಟ್ ಡಿವೈಡ್ 3 ಈಸ್ ಈಕ್ವಲ್ ಟು 2 by 3 ಹೇಗಿದೆ ಹಾಗೆ ತಗೊಳ್ರಿ ಇಂಟು ಆರ್ ಕ್ಯೂಬ್. ಇಲ್ಲಿ ಆರ್ ಎಷ್ಟು ಕೊಟ್ಟಿದ್ದಾರೆ ಸರ್? ಆರ್ ಕೊಟ್ಟಿದ್ದಾರೆ 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಆರ್ ಕ್ಯೂಬ್ 5 ಇಂಟು 5. ಕ್ಲಿಯರ್? ಇಲ್ಲಿ ಏನಾಯ್ತು 3 ಏನಾಯ್ತ್ರಿ ಸರ್? ಕ್ಯಾನ್ಸಲ್ ಆಯ್ತು. 3 ಕ್ಯಾನ್ಸಲ್ ಆಯ್ತು. 5 5 25 25 ಇಲ್ಲಿ 125 125 ಎರಡ್ಲೆ ಎಷ್ಟ್ರಿ? 125 ಎರಡ್ಲೆ 250. ಹೈಟ್ ಕೊಟ್ಟಿದಾರ? ಹಾ ಸರ್, ಹೈಟ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಹೈಟು? 75 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಸರ್. ಓಕೆ, ಆರ್ ಸ್ಕ್ವೇರ್ ಈಜ್ ಇಂಟು 75 ಈಜ್ ಈಕ್ವಲ್ ಟು 5 ಕ್ಯೂಬ್ 125 ಪ್ಲಸ್ 250 ಬಂತು. ನೆಕ್ಸ್ಟ್ 25 ಮೂರ್ಲೆ 25 ಎಷ್ಟಲೆ ಹೋಗುತ್ತೆ ನೋಡ್ರಿ? 25 10ಲೆ. ಹೌದಾ? ನೆಕ್ಸ್ಟ್ ಆರ್ ಸ್ಕ್ವೇರ್ ಈಜ್ ಈಕ್ವಲ್ ಟು 10 ಇಂಟು 3 ಸೈಡ್ ಬಂದ್ರೆ ಡಿವೈಡ್ ಬೈ 3 ಆಗುತ್ತೆ. 10 by 3 ಅಂದ್ರೆ ಎಷ್ಟಾಯ್ತು? 10 by 3 ಅಂದ್ರೆ 3 ಇಂಟು 3.3 3 ಬರುತ್ತೆ. 3.3
ಅದನ್ನ ಆರ್ ಸ್ಕ್ವೇರ್ ಮಾಡ್ಬೇಕು ನಾವು. ಆರ್ ಸ್ಕ್ವೇರ್ ಮಾಡಿದ್ರೆ ಆರ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಸರ್? ಆರ್ ಇಸ್ ಈಕ್ವಲ್ ಟು 1.8 ಸೆಂಟಿಮೀಟರ್ ಬರುತ್ತೆ. ಎಷ್ಟು ಬರುತ್ತೆ? 1.8. ಆಪ್ಷನ್ ಎ 1.8 ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ನೋಡಿ, ಪೈ ಆರ್ ಸ್ಕ್ವೇರ್ ಹೆಚ್ಚಲ್ಲಿ ಪೈ ಅಂತೂ ಕ್ಯಾನ್ಸಲ್ ಆಯ್ತು. ಓಕೆ, ಆರ್ ಸ್ಕ್ವೇರ್ ನಮ್ಗೆ ಗೊತ್ತಿಲ್ಲ, ಅದನ್ನೇ ನಾವು ಆರ್ ಸ್ಕ್ವೇರ್ ಶಂಕುವಿನ ಬುಡದ ತ್ರಿಜ್ಯವನ್ನು ಕಂಡುಹಿಡ್ತಾ ಇದೀವಿ. ನೆಕ್ಸ್ಟ್ ಡಿವೈಡ್ ಬೈ 3 ಇದೆ, ಇಲ್ಲೂ ಡಿವೈಡ್ ಬೈ 3 ಏನಾಯ್ತು? ಕ್ಯಾನ್ಸಲ್ ಆಯ್ತು. ಓಕೆನಾ? ಡಿವೈಡ್ ಬೈ 3 ಇಲ್ಲಿ ಏನಾಗಿದೆ? 2/3 ಇದೆ. 2/3 ಡೋಂಟ್ ವರಿ. 2/3 ಪೈ ಆರ್ ಕ್ಯೂಬ್. ಇಲ್ಲಿ ಪೈ ಕ್ಯಾನ್ಸಲ್ ಆದ್ಮೇಲೆ ರೇಡಿಯಸ್ ಇದೆ. ರೇಡಿಯಸ್ ಎಷ್ಟಿದೆ? 5 ಸೆಂಟಿಮೀಟರ್ ಇದೆ. ಆರ್ ಕ್ಯೂಬ್ ಅಂದ್ರೆ 5 ಇಂಟು 5 ಇಂಟು 5. ಹೌದಾ? ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 75. 3 ಏನಾಯ್ತು? ಕ್ಯಾನ್ಸಲ್ ಆಯ್ತು. 5 ಇಂಟು 5 25. 25 ಇಂಟು 5 125 ಇಂಟು 250. ನೆಕ್ಸ್ಟ್ ಕರ್ತ ಹೊಡಿತಾರೆ 25 ಮೂರ್ಲೆ 25. ನೆಕ್ಸ್ಟ್ 10/3 and 3.33. ಅದು ಆರ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 1.8 ಆಗುತ್ತೆ. ಹೌದಾ? ನೆಕ್ಸ್ಟ್ 9th one question. Find the area of the shaded region of the diagram where ACDF is a rectangle. AC 90 centimeter, AF is equal to CD is equal to 20 centimeter and ED is equal to 10 centimeter ಅಂತ ಕೊಟ್ಟಿದ್ದಾರೆ. ಹೌದಾ? ಇಲ್ಲಿ ನಮಗೆ ಇಲ್ಲಿ ಏನ್ ಮಾಡಿದ್ದಾರೆ? ಫಸ್ಟ್ AC ಇಂಟು AF ಕೊಟ್ಟಿದ್ದಾರೆ. AC ಇಂಟು AF ಎಷ್ಟಿದೆ ಸರ್? AC ಇಂಟು AF, AC ಎಷ್ಟಿದೆ? 90 ಇದೆ. ಇಂಟು AF ಎಷ್ಟಿದೆ ರೀ ಸರ್? AF 20 ಇದೆ. 90 ಇಂಟು 20 ಮಾಡಿದ್ರೆ ಎಷ್ಟು ಬಂತು ಸರ್? 1800 ಬಂತು. ಪೂರ್ತಿ ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇದು ಕನ್ಸುರೇಷನ್ ಅಲ್ಲಿ ಪೂರ್ತಿ ನಿಮಗೆ ಗೊತ್ತಿದ್ರೆ ನೆಕ್ಸ್ಟ್ ಅರ್ಥ ಆಗುತ್ತೆ. ನೆಕ್ಸ್ಟ್ 1/2 ಇಂಟು ಇಲ್ಲಿ FE ಇದೆ. 1/2 ಇಂಟು FE ಈಸ್ ಈಕ್ವಲ್ ಟು FE ಇಂಟು AF. ಯಾವ್ದು ಬರುತ್ತೆ ರೀ? AF. 1/2 FE ಎಷ್ಟು ಕೊಟ್ಟಿದ್ದಾರೆ? FE ಕೊಟ್ಟಿದ್ದಾರೆ ನೋಡ್ರಿ ಸರ್. FE 80 ಕೊಟ್ಟಿದ್ದಾರೆ. FE 80 ಇದೆ. ಇಂಟು AF ಎಷ್ಟಿದೆ? 20 ಇದೆ. ಕಡ್ತಾ ಬಿಡ್ರಿ. 2 1 2 10. 80 ಇಂಟು 10 ಎಷ್ಟಾಯ್ತು? 800. ಹೌದಾ? ನೆಕ್ಸ್ಟ್ 1800 ಅಲ್ಲಿ ಮೈನಸ್ 800 ಮಾಡಿದ್ರೆ ಎಷ್ಟಾಯ್ತು ಸರ್? 1000 ಸೆಂಟಿಮೀಟರ್ ಸ್ಕ್ವೇರ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಮೆನ್ಸುರೇಷನ್ ಮೇಲೆ ಸ್ವಲ್ಪ ಕ್ವಶನ್ ಏನ್ ಬರ್ತದೆ? ಇಷ್ಟು ಬರ್ತದೆ. ES ಇಂಟು AP. ಇದು ACDF ಒಂದು ಆಯತಾಕಾರ ರೇಖಾಚಿತ್ರದ ಒಂದು ಕೊಟ್ಟಿದ್ದಾರೆ. ಮಬ್ಬಾದ ಪ್ರದೇಶವನ್ನು ಮಾತ್ರ ಕೇಳಿದ್ದಾರೆ. ಇಲ್ಲಿ ಮಬ್ಬಾದ ಪ್ರದೇಶವನ್ನು ಏನ್ ಕೇಳಿದಾರಲ್ಲ, ಫಸ್ಟ್ ಏನ್ ಕೊಟ್ಟಿದ್ದಾರೆ? ಇಲ್ಲಿ ನೋಡಿ, ಈ SC ಯನ್ನ ನಿಮಗೆ ಕೊಟ್ಟಿದ್ದಾರೆ. AC ಎಷ್ಟು ಕೊಟ್ಟಿದ್ದಾರೆ? 90 ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ AF ಕೂಡ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 90. ಇದು ಎಷ್ಟಾಯ್ತು? 1800. ನೆಕ್ಸ್ಟ್ 1/2 ನಮ್ಗೆ ಯಾವ್ದು ಬೇಕ್ರಿ ಸರ್? ಇದು FE ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬೇಕು ನಮಗೆ? AF ಬೇಕು. ಹೌದಾ? ಶೇಡೆಡ್, ಓನ್ಲಿ ಶೇಡೆಡ್ ನಾವು ಮಾಡ್ತಾ ಇದ್ದೀವಿ. FE and AF ಅಂತಂದ್ರೆ ಎಷ್ಟಾಯ್ತ್ರಿ? 80 ಇಂಟು 10 800. 1800 ಮೈನಸ್ 8 ಎಷ್ಟಾಯ್ತು? 1000 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಬನ್ನಿ. ಒಬ್ಬ ಪುರುಷನ ತನ್ನ ಮಾಸಿಕ ಆದಾಯದ 31% ಮತ್ತು 9% ಅನ್ನು ಕ್ರಮವಾಗಿ ಆಹಾರ ಮತ್ತು ಬಟ್ಟೆಗಾಗಿ ಖರ್ಚು ಮಾಡುತ್ತಾನೆ ಮತ್ತು ಉಳಿದ 1/3 ಭಾಗವನ್ನು ಮಕ್ಕಳ ಶಿಕ್ಷಣಕ್ಕಾಗಿ ಖರ್ಚು ಮಾಡುತ್ತಾನೆ. ಅವನು ತಿಂಗಳಿಗೆ 4500 ಉಳಿಸುತ್ತಾನೆ. ಇದು ಮಕ್ಕಳ ಆಹಾರ, ಬಟ್ಟೆ ಮತ್ತು ಶಿಕ್ಷಣ ಖರ್ಚು ಮಾಡಿ ನಂತರ ಬಾಕಿಯ ಅರ್ಧದಷ್ಟು ಮೊತ್ತಕ್ಕೆ ಸಮಾನವಾಗಿರುತ್ತದೆ. ಅವನ ಮಾಸಿಕ ವೇತನ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಈಗ ನಾವು ಏನ್ ಮಾಡಬೇಕು? ಅವನ ಮಾಸಿಕ ವೇತನ ಎಷ್ಟಿರುತ್ತೆ ಸರ್? 100% ಇರುತ್ತೆ. ಈ 100% ಮೇಲೆ ಫಸ್ಟ್ ಅವನು ಏನ್ ಮಾಡಿದಾನೆ ಸರ್? 100% ಅಲ್ಲಿ 31% ಏನ್ ಮಾಡಿದಾನೆ? 31% ಆಹಾರಕ್ಕಾಗಿ, 9% ಏನ್ ಮಾಡಿದಾನೆ? ಬಟ್ಟೆಗಾಗಿ ಖರ್ಚು ಮಾಡಿದಾನೆ. ಎಷ್ಟನ್ನ? 9%. ಮತ್ತು ಉಳಿದ 1/3 ಭಾಗವನ್ನು ಇಷ್ಟು ಮಾಡಿದ್ಮೇಲೆ 31 ಪ್ಲಸ್ 9 ಎಷ್ಟಾಯ್ತು? 40 ಆಯ್ತು. ಓಕೆ, 100 ಅಲ್ಲಿ 40% ಅನ್ನು ಖರ್ಚು ಮಾಡಿದ್ಮೇಲೆ ಉಳಿದೆಷ್ಟು ಉಳಿದ್ರಿ? ಈ 60%. ಈ 60% ಮೇಲೆ ಏನ್ ಮಾಡಿದಾನೆ? 1/3 ಭಾಗ. 1/3 ಭಾಗ ಅಂದ್ರೆ 1 ಭಾಗ 3. 1 ಭಾಗ 3 ಎಷ್ಟಾಯ್ತು? 3 1 3 20. 1 ಇಂಟು 20 20%. ಎಷ್ಟಾಯ್ತ್ರಿ? 20%. ಹೌದಾ? 1/3 ಭಾಗ ಮಾಡಿದೆ. ಇವಾಗ ಅವನು ತಿಂಗಳಿಗೆ 4500. ಇಲ್ಲಿ 40% ಇದೆ, ಇಲ್ಲಿ 20% ಇದೆ. ಇಲ್ಲಿ 40 ಇದೆ, ಇಲ್ಲಿ 20 ಇದೆ. ಹೌದಾ? ಟೋಟಲ್ 40% ಅಲ್ಲಿ 100% 40% ಅಂದ್ರೆ ಎಷ್ಟು ಹೋಯ್ತು? 60%. 1/3 ಮಾಡಿದ್ರೆ ಎಷ್ಟು ಬಂದ್ರೆ? 20% ಬಂತು. ಓಕೆನಾ? 20% ಬಂದ್ರೆ ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಸರ್, 40% ಖರ್ಚಾದ್ಮೇಲೆ ಇಲ್ಲಿ ನೋಡಿ, ಟೋಟಲ್ 40% ಆದ್ಮೇಲೆ ಎಷ್ಟು ಉಳಿತ್ರಿ ಸರ್? 60% ಉಳಿತು. 39 ಪ್ಲಸ್ 9 40. 100 ಮೈನಸ್ 40 ಮಾಡಿದ್ರೆ ಎಷ್ಟು ಉಳಿತು? 60%. ಈ 60% ಮೇಲೆ 1/3 ಮಾಡಿದ್ರೆ ಎಷ್ಟಾಯ್ತು? 20. 60 ಮೈನಸ್ 20 ಮಾಡಿದ್ರೆ ಎಷ್ಟಾಯ್ತ್ರಿ ಸರ್? 40%. ಎಷ್ಟಾಯ್ತ್ರಿ? 40%. ಕ್ಲಿಯರಾ?
ಹಾಗಾದ್ರೆ ಬಟ್ಟೆ, ಇದು ಮಕ್ಕಳ ಆಹಾರ, ಬಟ್ಟೆ ಮತ್ತು ಶಿಕ್ಷಣ ಖರ್ಚು ಮಾಡಿ ನಂತರ ಬಾಕಿ ಅರ್ಧದಷ್ಟು ಅಂದ್ರೆ 40% ಮೇಲೆ ಅರ್ಧ ಮಾಡಿದ್ರೆ ಎಷ್ಟಾಯ್ತ್ರಿ? 20%. ಎಷ್ಟಾಯ್ತ್ರಿ? 20%. ಈ 4,500 ಏನಿದಿಲ್ಲ, ಇದು 20%. ಅವ್ರೇನ್ ಕೇಳಿದ್ರೆ ಅವನ ಮಾಸಿಕ ಆದಾಯ ಕೇಳಿದ್ರೆ, ಅವನ ಮಾಸಿಕ ಆದಾಯ ಎಷ್ಟಿರುತ್ತೆ? 100%. 21 25 4,500 ಡಬಲ್ ಮಾಡಿದ್ರೆ 9 9 18 18ಕ್ಕೆ 4,000 ಕೊಡ್ಸಿದ್ರೆ 22,500 ಕರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇನ್ನೂ ಒಂದ್ಸಲ ಹೇಳ್ತೀನಿ ನೋಡ್ರಿ. ಓಕೆ, ಇಲ್ಲಿ ಹೇಗಾಗಿದೆ ಅಂದ್ರೆ ಟೋಟಲ್ 100% ನಲ್ಲಿ 31% ನಾವು ಏನ್ ಮಾಡಿದಾನೆ? ಆಹಾರಕ್ಕಾಗಿ ಖರ್ಚು ಮಾಡಿದಾನೆ. 9% ಅನ್ನ ಬಟ್ಟೆಗೆ ಖರ್ಚು ಮಾಡಿದಾನೆ. 100% 40% ಖರ್ಚು ಮಾಡಿ 60% ಉಳಿತು. ಈ 60% ಮೇಲೆ 1/3 ಏನ್ ಮಾಡ್ತಾನೆ? ಮಕ್ಕಳ ಶಿಕ್ಷಣಕ್ಕಾಗಿ ಖರ್ಚು ಮಾಡ್ತಾನೆ. 1/3 ಮಾಡಿದ್ರೆ ಎಷ್ಟಾದ್ರೆ 20%. ಇವಾಗ 60 - 20 ಇನ್ನೆಷ್ಟು ಉಳಿತು ಅವನ ಕಡೆ? 40%. ಈ 40% ಏನು ಉಳಿದಿಲ್ಲ, ಇದು ತಿಂಗಳ ಅವನ ಉಳಿತಾಯ. ತಿಂಗಳ ಉಳಿತಾಯ ಏನಾಗುತ್ತೆ ಅಂದ್ರೆ ಎಷ್ಟಿದೆ? ಒಂದು 4,500 ಉಳಿತಾಯ ಇದೆ. ಬಟ್ ಇಲ್ಲಿ ಡಿವೈಡ್ ಬೈ 40 ಮಾಡೋ ಹಾಗಿಲ್ಲ. ಏನ್ ಮಾಡ್ತಾರೆ? ಬಾಕಿ ಅರ್ಧದಷ್ಟು ಮೊತ್ತಕ್ಕೆ ಸಮನಾಗಿ 40% ಏನಿಲ್ಲ, ಬಾಕಿ ಅರ್ಧ. 40 ಅರ್ಧ ಎಷ್ಟೈತ್ರಿ? 20. 4,500 20 ಭಾಗ ಅಂದ್ರೆ ಅವ್ನ ಮಾಸಿಕ ಆದಾಯ ಎಷ್ಟಿದೆ? 100% ಇದೆ. ಇಂಟು 100 ಮಾಡ್ತಾರೆ ಎಷ್ಟೈತ್ರಿ? 22,500. ಓಕೆ, ನೆಕ್ಸ್ಟ್ ಎ, ಬಿ ಮತ್ತು ಸಿ ಗಳು ಏಕಕಾಲದಲ್ಲಿ ಒಂದು ಬಿಂದುವಿನಿಂದ ಪ್ರಾರಂಭಿಸಿ 900 ಮೀಟರ್ ಉದ್ದದ ವೃತ್ತಾಕಾರದ ಹಳಿಯ ಸುತ್ತ ಕ್ರಮವಾಗಿ 3 ಮೀಟರ್ ಸೆಂಟಿಮೀಟರ್, 5 ಮೀಟರ್ ಸೆಂಟಿಮೀಟರ್ ಮತ್ತು 6 ಮೀಟರ್ ಸೆಂಟಿಮೀಟರ್ ವೇಗದಲ್ಲಿ ಓಡಲು ಪ್ರಾರಂಭಿಸುತ್ತಾರೆ. ಎ ಮತ್ತು ಬಿ ಒಂದೇ ದಿಕ್ಕಿನಲ್ಲಿ ಓಡುತ್ತಾರೆ, ಆದರೆ ಸಿ ಇತರ ಎರಡರ ವಿರುದ್ಧ ದಿಕ್ಕಿನಲ್ಲಿ ಓಡುತ್ತಾರೆ. ಎಷ್ಟು ಸಮಯದ ನಂತರ ಅವರು ಮೊದಲ ಬಾರಿಗೆ ಭೇಟಿಯಾಗುತ್ತಾರೆ ಅಂತಂದ್ರೆ ಇದೇನಿದೆ? ಸರ್ಕ್ಯುಲರ್ ಅಂಡ್ ಮೋಷನ್ ಚಾಪ್ಟರ್ ಮೇಲೆ ಬರುತ್ತೆ. ಹೌದಾ? ಇವಾಗ ಫಸ್ಟ್ ನಾವು ಎ ಅನ್ನ ಫೈಂಡ್ ಔಟ್ ಮಾಡಬೇಕು. ಎ ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ತಾರೆ? 900 ಟೋಟಲ್ ಏನಿದೆ? 900 ಮೀಟರ್ ಉದ್ದದ ಒಂದು ವೃತ್ತಾಕಾರ ಇದೆ. ಮೊದಲು ಎ ಇಂದ ಸ್ಟಾರ್ಟ್ ಮಾಡಿ. ಎ ಎಷ್ಟಿದೆ? 3 ಸೆಂಟಿಮೀಟರ್. 3 ಸೆಂಟಿಮೀಟರ್ ಎಷ್ಟಿದ್ರೆ 300 ಆಯ್ತು, 300 ಮೀಟರ್. ನೆಕ್ಸ್ಟ್ ಬಿ ಬರ್ತಾನೆ. ಬಿ ಏನ್ ಮಾಡ್ತಾನೆ? 900 ಮೀಟರ್ ಅಲ್ಲಿ ಎಷ್ಟು ಸೆಂಟಿಮೀಟರ್? 5 ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ 5 ಒಂದ್ಲೆ 5 ಎಂಟ್ಲೆ 180. ನೆಕ್ಸ್ಟ್ ಸಿ ಬರ್ತಾನೆ. ಸಿ ಎಷ್ಟಿದೆ? 900 ಮೀಟರ್ ಉದ್ದದ ಒಂದು ವೃತ್ತಾಕಾರವನ್ನ ಎಷ್ಟು ಮೀಟರ್ ಪರ್ ಸೆಕೆಂಡ್ ನಲ್ಲಿ? ಸರ್ 6 ಮೀಟರ್ ಪರ್ ಸೆಕೆಂಡ್ ನಲ್ಲಿ. 6 ಒಂದ್ಲೆ 6, 6 ಐದ್ಲೆ. ಇವಾಗ ಇಲ್ಲಿ ಏನಿದಿಲ್ಲ, 300 ಮತ್ತು 180 ಮತ್ತು 150 ಇವುಗಳ ಏನ್ ಮಾಡ್ಬೇಕಂದ್ರೆ ಇವುಗಳ LCM ನಾವು ತೆಗಿಬೇಕು. ಹೌದಾ ಸರ್? LCM ತೆಗಿಬೇಕಂದ್ರೆ ಈಜಿ ಇರುತ್ತೆ ನಿಮಗೆ. LCM ಹೆಂಗೆ? 300 3 900, 18 5 185 900, 156 900. LCM ಎಷ್ಟು ಬಂದ್ರೆ 900 LCM ಬಂತು. ಬಂದಂತ 900 LCM ಅನ್ನ ಡಿವೈಡ್ ಬೈ ಎಷ್ಟು ಸಮಯದ ನಂತರ ಮೊದಲ ಬಾರಿಗೆ ಭೇಟಿ ಆಗುತ್ತಾರೆ ಅಂದ್ರೆ ಡಿವೈಡ್ ಬೈ 60 ಮಾಡ್ತೀರಾ. ಎಷ್ಟು? 60 ಮಿನಿಟ್ಸ್, 60 ಸೆಕೆಂಡ್. 0 ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ 6 ಒಂದ್ಲೆ 6, ನೆಕ್ಸ್ಟ್ 3 ಹೋಯ್ತು 35, 6 ಐದ್ಲೆ 30, 15 ಮಿನಿಟ್ಸ್. ಎಷ್ಟಾಯ್ತು? 15 ನಿಮಿಷದ ಮೊದಲ ಬಾರಿಗೆ ಮೀಟ್ ಆಗಿದ್ದೆ ಯಾವಾಗ ಅವರು? 15 ನಿಮಿಷದ ನಂತರ. ಓಕೆ, ಇದು ಸರ್ಕ್ಯುಲರ್ ಮೋಷನ್. 900 ಮೀಟರ್ ಉದ್ದದ ವೃತ್ತಾಕಾರವನ್ನ ಎ 3 ಮೀಟರ್ ಪರ್ ಸೆಕೆಂಡ್ 3 ಮೀಟರ್ ಪರ್ ಸೆಕೆಂಡ್, ಬಿ 5 ಮೀಟರ್ ಪರ್ ಸೆಕೆಂಡ್, ಸಿ 60 ಮೀಟರ್ ಪರ್ ಸೆಕೆಂಡ್. ಅವು LCM ತೆಗೆದ್ರೆ 900 ಬಂತು. ಡಿವೈಡ್ ಬೈ 1 ಗಂಟೆ 1 ನಿಮಿಷ ಅಂದ್ರೆ ಎಷ್ಟು ಸೆಕೆಂಡ್? 60 ಸೆಕೆಂಡ್ಗಳು. ನೆಕ್ಸ್ಟ್ ಬನ್ರಿ, ಇಲ್ಲಿ ನೋಡ್ರಿ. ಒಂದು ನಿರ್ದಿಷ್ಟ ಮೊತ್ತವು 3 ವರ್ಷಗಳ ವಾರ್ಷಿಕವಾಗಿ ಚಕ್ರ ಬಡ್ಡಿ ಸಂಯುಕ್ತ ಬಡ್ಡಿ ಮೇಲೆ 216 125 ಪಟ್ಟು ಆಗುತ್ತೆ. ಬಡ್ಡಿ ದರ ಎಷ್ಟು ಅಂತ ಕೇಳಿದ್ದಾರೆ. ಹೌದಾ? ಬಡ್ಡಿ ದರ ಎಷ್ಟು ಹೇಗೆ ಮಾಡ್ತಾರೆ ಅದನ್ನು? ಓಕೆ, ಬಡ್ಡಿ ದರ ಎಷ್ಟು ಬರುತ್ತೆ? ಓಕೆ ಸರ್, 3 ವರ್ಷಗಳಲ್ಲಿ 3 ಇಯರ್ಸ್ 3 ವರ್ಷಗಳಲ್ಲಿ ಕೊಟ್ಟಿದ್ದಾರೆ. 3 ಇಯರ್ಸ್ ಕೊಟ್ಟಿದ್ದಾರೆ. 3 ವರ್ಷ ಅಂದಾಗ ಏನ್ ಮಾಡ್ತಾರೆ? ಕ್ಯೂಬ್ ಮಾಡ್ತಾರೆ. 2 ವರ್ಷ ಅಂದಾಗ ಸ್ಕ್ವೇರ್ ಮಾಡ್ತಾರೆ. ಕ್ಯೂಬ್ ಮಾಡಿಬಿಟ್ಟು 216 ಡಿವೈಡ್ ಬೈ 5 ಡಿವೈಡ್ ಬೈ 25. 216 ಡಿವೈಡ್ ಬೈ 125. 216 ಇದು 3 ವರ್ಷಕ್ಕೆ ಅಂದ್ರೆ ನೆಕ್ಸ್ಟ್ ನಾವು 1 ವರ್ಷಕ್ಕೆ ಕನ್ಸಿಡರ್ ಮಾಡ್ತೀವಿ. 1 ವರ್ಷಕ್ಕೆ ಎಷ್ಟಾಗುತ್ತೆ? 216 ಎಷ್ಟರ ಕ್ಯೂಬ್? 6 ಕ್ಯೂಬ್. 125 ಎಷ್ಟರ ಕ್ಯೂಬ್? 5 ಕ್ಯೂಬ್. ಇಂಟು ನಾವ್ ಏನ್ ಮಾಡ್ತಾ ಇದೀವಿ? ಪರ್ಸೆಂಟೇಜ್ ಕೇಳಿದ್ರೆ ಇಂಟು ಪರ್ಸೆಂಟೇಜ್ ಮಾಡ್ತೀರಾ. ಓಕೆ, 5 ಒಂದ್ಲೆ 5 ಎರಡ್ಲೆ 10 0. 20 ಇಂಟು 6 ಎಷ್ಟಾಯ್ತು? 120. ಹೌದಾ? ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಎಷ್ಟಿರುತ್ತೆ ಸರ್? ಮ್ಯಾಕ್ಸಿಮಮ್ ಪರ್ಸೆಂಟೇಜ್ 100 ಇರುತ್ತೆ. 100ಕ್ಕಿಂತ ಎಷ್ಟು ಜಾಸ್ತಿ ಆಗಿದೆ ಸರ್? 20% ಜಾಸ್ತಿ ಆಗಿದೆ. 20% ಜಾಸ್ತಿ ಆಗಿದೆ ಅಂದ್ರೆ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ತುಂಬಾ ಈಸಿ ಕ್ವಶನ್ಸ್ ಇರ್ತವೆ. 13 ಕ್ವಶನ್ ಬಂದ್ರಿ.
ಒಬ್ಬ ಮಹಿಳೆ ಸಕ್ಕರೆಯನ್ನು ನಿಜವಾದ ಅಳತೆಗಿಂತ 30% ಕಡಿಮೆ ತೂಕದೊಂದಿಗೆ ವೆಚ್ಚದ ಬೆಲೆ ಮೇಲೆ 20% ಲಾಭಕ್ಕೆ ಮಾರಾಟ ಮಾಡಿದ್ರು. ಆಕೆಯ ಲಾಭದ ಶೇಕಡಾವಾರು ಎಷ್ಟು? ವಾಟ್ ಈಸ್ ದ ಗೇನ್ ಪರ್ಸೆಂಟೇಜ್ ಅಂತ ಕೇಳ್ತಾರೆ. ಹೌದಾ? ಇದು ಎಷ್ಟನೇ ಕ್ವಶನ್ ರೀ? 13ನೇ ಕ್ವಶನ್. ಎಷ್ಟನೇ ಕ್ವಶನ್ ರೀ? 13ನೇ ಕ್ವಶನ್. ಓಕೆ, ಇವಾಗ ಇಲ್ಲಿ ನೋಡ್ರಿ, ಇದನ್ನ ನಾವು 30% ಕೊಟ್ಟಿದ್ರಿ. Professor to sell sugar at 20% profit on the cost price and using a weight which is 30% less than the actual measure ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ? ಸಕ್ಕರೆ ಅಳತೆ 30% ಕಡಿಮೆ ತೂಕದೊಂದಿಗೆ ವೆಚ್ಚದ ಬೆಲೆ 30% ಕಡಿಮೆ. ಹೌದಾ? ಫಸ್ಟ್ ಪರ್ಸೆಂಟೇಜ್ ನೋಡೋಣ ನಾವು. ಓಕೆ, 20% ಲಾಭಕ್ಕೆ 100 + 20 120. ನೆಕ್ಸ್ಟ್ 100 - 30 70. ಟೋಟಲ್ ಎಷ್ಟು ಪರ್ಸೆಂಟೇಜ್ ಆಯ್ತು ಸರ್? 50% ಆಯ್ತು. ಎಷ್ಟಾಯ್ತ್ರಿ? 50%. ಓಕೆ, ಇವಾಗ 50% ಏನು ಬಂದಿದೆಯಲ್ಲ, 50% ಅವ್ರು ಹೇಳ್ತಿದ್ರೆ ಆಕೆ ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ರೆ, ಆಕೆ ಲಾಭದ ಶೇಕಡಾವಾರು ಎಷ್ಟು ಕೇಳಿದ್ರೆ 50 ಎಷ್ಟಿದೆ? 70 ಇದೆ. 1 ಇಲ್ಲಿ ಡೈರೆಕ್ಟ್ ಆಗಿಬಿಡ್ತೀವಿ ನಾವು. ಓಕೆ, ಕನ್ಫ್ಯೂಸ್ ಮಾಡ್ಕೊಬೇಡಿ. ಫಸ್ಟ್ ಏನಿದೆ? ಸಕ್ಕರೆ ನಿಜವಾದ ಅಳತೆಗೆ 30% ಕಡಿಮೆ. 30% ಕಡಿಮೆ ಅಂದ್ರೆ ಎಷ್ಟು? 100 - 30 70. ನೆಕ್ಸ್ಟ್ 20% ಲಾಭ, 100 + 20 120. ಆಕೆ ಲಾಭ ಎಷ್ಟಾಯ್ತ್ರಿ ಸರ್? ಲಾಭ 50 ರೂಪಾಯಿ ಲಾಭ ಆಯಿತು. ಹೌದಾ? ಪರ್ಸೆಂಟೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಪ್ರಾಫಿಟ್ ಎಷ್ಟಾಗಿದೆ ಸರ್? 50 ಪ್ರಾಫಿಟ್ ಆಗಿದೆ. ಸಿಪಿ ಇದೇನ್ರಿ? ಸಿಪಿ ಇದು ಕಾಸ್ಟ್ ಪ್ರೈಸು, ಇದೇನ್ರಿ? ಸೆಲ್ಲಿಂಗ್ ಪ್ರೈಸ್. ಹೌದಾ? ಕ್ಲಿಯರ್? ಇದು ಕಾಸ್ಟ್ ಪ್ರೈಸು, ಇದು ಸೆಲ್ಲಿಂಗ್ ಪ್ರೈಸ್. 50 ಸಿಪಿ ಎಷ್ಟಿದೆ? 70 ಇದೆ ಸರ್, ಇಂಟು 100. ಓಕೆ, 0 ಕ್ಯಾನ್ಸಲ್, 0 ಕ್ಯಾನ್ಸಲ್. 50 ಇಂಟು 10 ಮಾಡಿದ್ರೆ ಎಷ್ಟಾಯ್ತು? 500. 500ನ್ನ 7ರಿಂದ ಡಿವೈಡ್ ಮಾಡ್ತೀರಾ. 7 7 49. ನಿಮ್ಮ ಆಪ್ಷನ್ 7 ಅನ್ನೋದು ಫಸ್ಟ್ ಎಲ್ಲಿದೆ ನೋಡ್ರಿ ಸರ್? ಇಲ್ಲಿ 6 ಇದೆ. ಇಲ್ಲಿ ಎಷ್ಟಿದೆ? 7 ಇದೆ. ಇಲ್ಲಿ ಎಷ್ಟಿದೆ? 8 ಇದೆ. ಇಲ್ಲಿ ಎಷ್ಟಿದೆ? 5 ಇದೆ. ಸರ್ 7 ಅನ್ನೋದು ಬಿ ಮಾತ್ರ ಬಂದಿದೆ. ಆಪ್ಷನ್ ಬಿ ಪೂರ್ತಿ ಮಾಡಬಹುದು. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಏನಾದ್ರು ಆಪ್ಷನ್ ಸಿ, ಆಪ್ಷನ್ ಡಿ ಅಲ್ಲಿ, ಆಪ್ಷನ್ ಎ ಅಲ್ಲಿ ಮತ್ತೊಂದು ಏನಾದ್ರು ಸ್ಟಾರ್ಟಿಂಗ್ 7 ಬಂದಿದ್ರೆ ಮಾತ್ರ ನಾವು ಏನ್ ಮಾಡ್ತಾ ಇದ್ವಿ? ನೆಕ್ಸ್ಟ್ ಆಪ್ಷನ್ ನಾವು ಚೆಕ್ ಮಾಡ್ತಾ ಇದ್ವಿ. ಓಕೆನಾ? ನೆಕ್ಸ್ಟ್ 14th ಕ್ವಶನ್. 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ 1086. ಫುಲ್ ಪಾಯಿಂಟ್. ನಾವು ದೊಡ್ಡ ಸಂಖ್ಯೆಯನ್ನು ಚಿಕ್ಕದರಿಂದ ಭಾಗಿಸಿದಾಗ ನಮಗೆ 6 ಭಾಗಲಬ್ಧವಾಗಿ ಮತ್ತು 6 ಶೇಷವಾಗಿ ಸಿಗುತ್ತದೆ. ದೊಡ್ಡ ಸಂಖ್ಯೆಯನ್ನ ಕಂಡುಹಿಡಿದಂತೆ ಇದ್ದಾರೆ. ಇಲ್ಲಿ 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ, 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟು ಬರುತ್ತೆ? a - b ಈಸ್ ಈಕ್ವಲ್ ಟು 1086. ನಡುವಿನ ವ್ಯತ್ಯಾಸ ಅಂದ್ರೆ ಏನ್ರಿ? ಮೈನಸ್. ಆ 2 ಸಂಖ್ಯೆ ಯಾವುದು? a ಮತ್ತು b ಅಂತ ತಗೊಳ್ರಿ, ಇಲ್ಲ x y ಅಂತ ತಗೊಳ್ರಿ. 2 ಸಂಖ್ಯೆ ಏನ್ ಮಾಡ್ತೀವಿ ಸರ್? ನಾವು x ಮತ್ತು y ಅಂತ ತಗೋತೀವಿ. x and y ನಡುವಿನ ವ್ಯತ್ಯಾಸ. ನಾವು ದೊಡ್ಡ ಸಂಖ್ಯೆಯನ್ನ ಚಿಕ್ಕದರಿಂದ ಭಾಗಿಸಿದಾಗ ದೊಡ್ಡ ಸಂಖ್ಯೆಯನ್ನ ಏನ್ ಮಾಡ್ತೀರಾ? 6y ಅಂತ ತಗೋತೀರಾ. ಓಕೆ, ಸಣ್ಣ ಸಂಖ್ಯೆಯನ್ನ ತಗೋತೀರಾ 6. ದೊಡ್ಡ ಸಂಖ್ಯೆಯನ್ನ ಚಿಕ್ಕದರಿಂದ ಭಾಗಿಸಿದಾಗ ನಮಗೆ 6 ಭಾಗಲಬ್ಧವಾಗಿ ಮತ್ತು 6 ಶೇಷವಾಗಿ, ಶೇಷ 6 ಇದೆ, 6 ತಗೊಳ್ರಿ. ಈಸ್ ಈಕ್ವಲ್ ಟು x. ಹೌದಾ? ಇವಾಗ 6y + 6, ಹೌದಾ, ಮೈನಸ್ ಈ ಸೈಡ್ ಬಂದ್ರೆ ಏನಾಗುತ್ತೆ? ಓಕೆ, ಇದೇನಾಗುತ್ತೆ? y ಆಗಬೇಕು. ಕಡೆ ಕರೆಕ್ಟ್ ಇದೆ. 6y + 6, ಓಕೆ, ಮೈನಸ್ y ಈಸ್ ಈಕ್ವಲ್ ಟು 1086. ಸ್ವಲ್ಪ ಕ್ವಶನ್ ಹಾಗೆ ಅರ್ಥ ಮಾಡ್ಕೊಳ್ಳಿ. 6y - y ಹೋದ್ರೆ ಎಷ್ಟು ಹೋಯ್ತ್ರಿ ಸರ್? 5y + 6 ಈ ಸೈಡ್ ಬಂದ್ರೆ -6. 1086 ಅಲ್ಲಿ 6 ಹೋದ್ರೆ 1080. ನೆಕ್ಸ್ಟ್ 5 1 5 2 10, 5 1 5, 5 6 30. ಎಷ್ಟು ಬಂದ್ರೆ? 216 ಬಂತು. ಇದು ಯಾವುದು ಸರ್? x - y ಮೇಲೆ ನಮಗೆ ಸಿಕ್ತು 216. ಟೋಟಲ್ ಎಷ್ಟಿದೆ? 1086 ಇದೆ. ಹಾಗಾದ್ರೆ ನಮಗೆ x ಬೆಲೆ ಬೇಕಂದಾಗ -216 ಈ ಸೈಡ್ ಬಂದ್ರೆ +216. 1086 + 216 ಸೇರಿಸಿದ್ರೆ ಎಷ್ಟಾಗುತ್ತೆ? 6 + 6 12, ಕ್ಯಾರಿ 1. 8 + 1 9 + 10, ಕ್ಯಾರಿ 1. 10 + 2 13, 1302. ಎಲ್ಲಿದೆ? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಯಾವ್ದು ಬಂದ್ರಿ? ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ಇದ್ರ ಮೇಲೆ ಸ್ವಲ್ಪ ನಾವು ನಂಬರ್ ಸಿಸ್ಟಮ್ ಅಲ್ಲಿ ಪೂರ್ತಿ ನೋಡ್ತೇವೆ. ಏನ್ ಗೊತ್ತಾ? 2 ಸಂಖ್ಯೆ ನಡುವಿನ ವ್ಯತ್ಯಾಸ x - y 1086. ನಾವು ದೊಡ್ಡ ಸಂಖ್ಯೆಯನ್ನ ಚಿಕ್ಕದರಿಂದ ಭಾಗಿಸಿದಾಗ ನಮಗೆ 6 ಭಾಗಲಬ್ಧ.
ಮತ್ತು 6 ಶೇಷವಾಗಿ ಸಿಗುತ್ತೆ. ಭಾಗಲಬ್ಧವನ್ನ ಏನ್ ಮಾಡ್ರಿ 6/5 ಶೇಷವನ್ನ 6 ಅಂತ ತಗೊಳ್ಳಿ ಈಸ್ ಈಕ್ವಲ್ ಟು ಎಕ್ಸ್. 6/5 ಪ್ಲಸ್ 6 ಮೈನಸ್ ಏನ್ ಮಾಡಿ y ಈಸ್ ಈಕ್ವಲ್ ಟು 1086. 6/5 ಮೈನಸ್ 5 5y ಈಸ್ ಈಕ್ವಲ್ ಟು ಪ್ಲಸ್ 6 ಈ ಸೈಡ್ ಬಂದ್ರೆ ಮೈನಸ್ 6 1086 ಮೈನಸ್ 6 1080. ನೆಕ್ಸ್ಟ್ x ಮೈನಸ್ y ಬೆಲೆ ಸಿಗ್ತಿಲ್ಲ, y ಬೆಲೆಯನ್ನ ಕೊಟ್ಬಿಡಿ. 216 ಈಸ್ ಈಕ್ವಲ್ ಟು 1086 ಮೈನಸ್ 216 ಈ ಸೈಡ್ ಬಂದ್ರೆ ಪ್ಲಸ್ 216 ಟೋಟಲ್ ಎಷ್ಟಾಯ್ತು 1302. ನೆಕ್ಸ್ಟ್ 15th ಒನ್ ಬನ್ರಿ. ಓಕೆ, ಸತತ 7 ರಿಯಾಯಿತಿಗಳನ್ನು ಪಡೆದ ನಂತರ ರೂಪಾಯಿ 1,000 ಆಲ್ರೆಡಿ ಇದನ್ನ ನಾವು ಮಾಡಿದೇವಿ. ಓಕೆ, ಡಿಸ್ಕೌಂಟ್ ಅಲ್ಲಿ ಆಲ್ರೆಡಿ 5,000 ಅಮೌಂಟ್ ಇತ್ತಲ್ಲ, ಅದೇ ಸೇಮ್ ಕ್ವಶನ್ ಇದೆ. ಇದನ್ನ ನೀವು ಟ್ರೈ ಮಾಡಿ ಹೋಮ್ವರ್ಕ್. ನೆಕ್ಸ್ಟ್ ಅಲ್ಲಿ ಇದನ್ನ ನನಗೆ ಹೇಳ್ಬೇಕು ನೀವು. ಓಕೆನಾ, ಬನ್ನಿ. P is to Q is equal to 1:2 ಆಗಿದ್ದರೆ ಇದರ ಮೌಲ್ಯ ಎಷ್ಟು ಅಂತ ಕೇಳಿದರೆ, ಇಲ್ಲಿ ಏನ್ ಮಾಡಿದರೆ ನಿಮಗೆ 2P ಕೊಟ್ಟಿದ್ದಾರೆ ಪ್ಲಸ್ 3Q ಕೊಟ್ಟಿದ್ದಾರೆ ಡಿವೈಡ್ ಬೈ 4P ಕೊಟ್ಟಿದ್ದಾರೆ ಪ್ಲಸ್ 5Q ಕೊಟ್ಟಿದ್ದಾರೆ. 2P P ಬೆಲೆ ಎಷ್ಟಿದೆ? P is to Q. P is to Q is equal to 1:2. P ಬೆಲೆ ಎಷ್ಟಿದೆ? 1 ಇದೆ. Q ಬೆಲೆ ಎಷ್ಟಿದೆ? 2 ಇದೆ. 2 into P 2 plus 3 into Q ಎಷ್ಟಿದೆ? 3 into 2 6 divide by 4 into 1 4 plus 5 into 2 10 2 plus 6 8 4 plus 10 14. ನೆಕ್ಸ್ಟ್ ಎಷ್ಟು ಕಟ್ತಾ ಹೋಗುತ್ತೆ ನೋಡ್ರಿ ಸರ್. 2 4 2 5 4/7 ಎಲ್ಲಿದೆ ರೀ? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ, ನೆಕ್ಸ್ಟ್ ಬನ್ರಿ. ಎ ಮತ್ತು ಬಿ ಒಟ್ಟಿಗೆ ಒಂದು ಕೆಲಸವನ್ನ 20 ದಿನಗಳಲ್ಲಿ ಮಾಡಬಹುದು ಮತ್ತು ಬಿ ಮತ್ತು ಸಿ ಒಟ್ಟಿಗೆ ಅದೇ ಕೆಲಸವನ್ನ 100 ದಿನಗಳಲ್ಲಿ ಮಾಡಬಹುದು. ಬಿ ಒಬ್ಬನೇ ಅದೇ ಕೆಲಸವನ್ನ 140 ದಿನಗಳಲ್ಲಿ ಮಾಡಬಹುದು. ಆದರೆ ಎ ಮತ್ತು ಸಿ ಒಟ್ಟಿಗೆ ಎಷ್ಟು ದಿನಗಳು ಅದೇ ಕೆಲಸವನ್ನ ಪೂರ್ಣಗೊಳಿಸಬಹುದು ಅಂತ ಕೇಳಿದ್ದಾರೆ. ಹೌದಾ, ಇಲ್ಲಿ ಏನ್ ಮಾಡಿದರೆ, ಫಸ್ಟ್ ಎ ಮತ್ತು ಬಿ ಒಂದು ಕೆಲಸವನ್ನ ಎಷ್ಟು ದಿನಗಳಲ್ಲಿ ಮಾಡಬಹುದು ಅಂತೆ? 20 ದಿನಗಳಲ್ಲಿ ಮಾಡಬಹುದು. ನೆಕ್ಸ್ಟ್ ಬಿ ಮತ್ತು ಸಿ ಅದೇ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಮಾಡಬಹುದು? ಬಿ ಮತ್ತು ಸಿ 100 ದಿನಗಳ ಕೆಲಸವನ್ನ ಮಾಡಬಹುದು. ನೆಕ್ಸ್ಟ್ ಬಿ ಒಬ್ಬನೇ ಅದೇ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಮಾಡಬಹುದ್ರಿ? 140. ಓಕೆ, ಎಷ್ಟು ಬಂದ್ರಿ? 140. ಈ ಟೈಮ್ ಅಂಡ್ ವರ್ಕ್ ನಲ್ಲಿ ಇಲ್ಲಿ ಏನ್ ಮಾಡ್ತೀರಾ? ಇಷ್ಟಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಿ ನೀವು? LCM ಅನ್ನು ತೆಗಿಬೇಕು ಸರ್. ನಾವು ಇಲ್ಲಿ ಏನ್ ಮಾಡ್ತೀವಿ? LCM. ಓಕೆ, ಕ್ಲಿಯರಾ? LCM ಎಷ್ಟು ಬರುತ್ತೆ ನೋಡ್ರಿ. LCM ನೆಕ್ಸ್ಟ್ LCM ತೆಗಿಬೇಕು ನಾವು. ಇವುಗಳ 3 LCM ತೆಗಿಬೇಕು. LCM ಎಷ್ಟು ಬರುತ್ತೆ? 20 ಮತ್ತು 100 ಮತ್ತು 140 LCM ನೋಡೋಣ. 20 100 ಮತ್ತು 140 LCM ತೆಗಿತೀನಿ ಹಾಗೆ. ಓಕೆ, 21 25 27 5 7 30 700 ಬಂತು. LCM ಎಷ್ಟು ಬಂದ್ರಿ? 700. LCM 700 ಬಂದ್ರೆ ನೆಕ್ಸ್ಟ್ ನೋಡ್ರಿ. ಓಕೆ, 20 ಎಷ್ಟಲೇ ರೀ ಸರ್? 22 60 25 22 60 ನೆಕ್ಸ್ಟ್ 25 ಕರೆಕ್ಟ್ ಇದೆ. 25 ಇಂಟು 0 20 ಕರೆಕ್ಟ್. 23 60 ಸಾರಿ 23 60. ಹೌದಾ, ಎಷ್ಟು ಇದ್ರಿ? 10 ಇದು 105 20 35. ನೆಕ್ಸ್ಟ್ 100 ಎಷ್ಟಿದೆ ಸರ್? 107. 14 ಎಷ್ಟಿದೆ? 14 5 145. ಇಷ್ಟಾದ್ಮೇಲೆ ಏನ್ ಮಾಡ್ತಾರೆ? ಬಿ ಒಬ್ಬನೇ ಆದ್ರೆ ಎ ಮತ್ತು ಸಿ ಒಟ್ಟಿಗೆ ಎಷ್ಟು ದಿನಗಳಲ್ಲಿ ಕೆಲಸವನ್ನ ಪೂರ್ಣಗೊಳಿಸಬಹುದು ಅಂತ ಕೇಳಿದ್ರೆ, ನಮ್ಗೆ ಏನ್ ಕೇಳಿದ್ರೆ ಎ ಮತ್ತು ಸಿ ಟೈಮ್ ಟೇಕನ್ ಬೈ ಎ ಅಂಡ್ ಸಿ ಅಂತ ಕೇಳಿದ್ರೆ, ಹೌದಾ? ಎ ಅಂಡ್ ಸಿ ಟೋಟಲ್ ವರ್ಕ್ ಎಷ್ಟಿದೆ? 700 ಟೋಟಲ್ ವರ್ಕ್ ಇದೆ. ಟೋಟಲ್ ವರ್ಕ್ ಅಲ್ಲಿ ನಾವು ಯಾರನ್ನ ಡಿವೈಡ್ ಮಾಡ್ಬೇಕು ಇವಾಗ? ಸರ್ ಎ ಮತ್ತು ಸಿ ಯನ್ನ ಡಿವೈಡ್ ಮಾಡ್ಬೇಕು ನಾವು. ಎ ಮತ್ತು ಸಿ ನ ಡಿವೈಡ್ ಮಾಡ್ಬೇಕಂದ್ರೆ ಇಲ್ಲಿ ಬನ್ನಿ, ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಬಿ ಎಷ್ಟಿದೆ ಸರ್? ಬಿ ಎಫಿಸಿಯನ್ಸಿ ಎಷ್ಟಿದೆ? 5 ಇದೆ. ಬಿ 5 ಕೊಡಿ. ಹೌದಾ, ಟೋಟಲ್ ಬಿ ಮತ್ತು ಸಿ ಇಬ್ಬರದು ಸೇರಿ 7 ಇದೆ. ಬಿ ಎಷ್ಟು ಕೊಟ್ಟಿದ್ರೆ? 5 ಕೊಟ್ರಿ. ಸಿ ಎಷ್ಟಾಯ್ತು ಸರ್? 2 5 ಪ್ಲಸ್ 2 7. ಬಿ ಎಷ್ಟಿದೆ? 5 ಇದೆ. ಇಬ್ಬರು ಸೇರಿ ಎಫಿಷಿಯನ್ಸಿ 30 ಇದೆ. 30 ಬಿ 5 ಕೊಟ್ರಿ ಎಷ್ಟಾಯ್ತ್ರಿ? 30. ಇವಾಗ ಎ ಮತ್ತು ಸಿ 700 ಡಿವೈಡ್ ಬೈ ಎ ಎಷ್ಟಿದೆ? 30 ಇದೆ. ಸಿ ಎಷ್ಟಿದೆ? 32 ಇದೆ. 32 ತಗೊಳ್ರಿ. ಹೌದಾ, 32 ಡಿವೈಡ್ ಮಾಡ್ಬೇಕು ನಾವು. 32 ಎಷ್ಟೇ ಹೋಗುತ್ತೆ ಸರ್? 32 64. ಹೌದಾ, 700 ಬೈ ಎ ಪ್ಲಸ್. ಓಕೆ, 700 32 ನಾವು ಡಿವೈಡ್ ಮಾಡಿದ್ರೆ ಎಷ್ಟು ಬರ್ತೀವಿ? ಇಲ್ಲಿ ಕಡ್ತಾ ಬರ್ತೀವಿ. ಅವ್ರು ಏನ್ ಮಾಡಿಲ್ಲ, ಪಾಯಿಂಟ್ ಡೆಸಿಮಲ್ ಕೊಟ್ಟಿಲ್ಲ. ಓಕೆ, 6 1 7 1 ಓಕೆ 4 ಹೋಗುತ್ತಾ? 4 8 32
4 ಒಂದ್ಲೆ 4, 4 ಐದ್ಲೆ 20 ಎಷ್ಟು ಬಂತ್ರಿ 150. 4 ಒಂದ್ಲೆ 4, 4 ಒಂದ್ಲೆ 4, 3 ಐತಿ 35, 4 ಏಳೆ 28, 4 ಐದ್ಲೆ 175 ಡಿವೈಡೆಡ್ ಬೈ 8 ಡೇಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎಲ್ಲಿ ಬಂತ್ರಿ? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ 18th ಒನ್. ಎ ಒಂದು ಕೆಲಸವನ್ನು 4 ದಿನಗಳಲ್ಲಿ ಮಾಡಬಹುದು, ಆದರೆ ಬಿ ಅದನ್ನು 8 ದಿನಗಳಲ್ಲಿ ಮಾಡಬಲ್ಲನು. ಅವರು ಎ ಇಂದ ಪ್ರಾರಂಭಿಸಿ ಪರ್ಯಾಯ ದಿನಗಳ ಕೆಲಸ ಮಾಡಿದರೆ ಆ ಕೆಲಸ ಎಷ್ಟು ದಿನ ಪೂರ್ಣಗೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಫಸ್ಟ್ ನೋಡ್ರಿ, ಎ ಒಂದು ಕೆಲಸವನ್ನ ಎಷ್ಟು ದಿನ ಪೂರ್ಣಗೊಳಿಸ್ತಾನಂತೆ? 4 ದಿನಗಳಲ್ಲಿ ಪೂರ್ಣಗೊಳಿಸ್ತಾನಂತೆ. ಅದೇ ಕೆಲಸವನ್ನ ಬಿ ಎಷ್ಟು ದಿನ ಪೂರ್ಣಗೊಳಿಸ್ತಾನಂತೆ? 8 ದಿನ. 4 ಮತ್ತು 8ರ LCM ಎಷ್ಟಾಯ್ತು? ಸರ್ LCM 8 ಆಯ್ತು. 4 ಎಷ್ಟಲೇ ರೀ? ಓಕೆ, 4 ಎಷ್ಟಲೇ? 4 ಎರಡ್ಲೆ 8, 8 ಒಂದ್ಲೆ 8. ಓಕೆ, ಇವಾಗ ಮೊದಲವಾಗಿ ಕೆಲಸವನ್ನ ಯಾರು ಪ್ರಾರಂಭ ಮಾಡ್ತಾರೆ? ಸರ್ ಮೊದಲ ಕೆಲಸವನ್ನ ಎ ಇಂದ ಪ್ರಾರಂಭ ಆದ್ರೆ ಎ ಇಂದ ಮತ್ತೆ ಆದ್ಮೇಲೆ ಬಿ ಮಾಡ್ತಾನೆ, ಬಿ ಆದ್ಮೇಲೆ ಮತ್ತೆ ಎ ಬರ್ತಾನೆ. ಎ ಎಫಿಸಿಯನ್ಸಿ ಎಷ್ಟಿದೆ? 2 ಇದೆ. ಬಿ ಎಫಿಸಿಯನ್ಸಿ ಎಷ್ಟಿದೆ? 1 ಇದೆ. ಟೋಟಲ್ ಎಫಿಸಿಯನ್ಸಿ ಎಷ್ಟಾಯ್ತು? ಸರ್ ಟೋಟಲ್ ಎಫಿಸಿಯನ್ಸಿ 3 ಆಯ್ತು. ಟೋಟಲ್ ಎಫಿಸಿಯನ್ಸಿ ಎಷ್ಟು? 3. 3 ಅನ್ನು ಎಷ್ಟು ಡೇಜ್ಗೆ? ಸರ್ ಎ ಒಂದಿನ, ಬಿ ಒಂದಿನ, 2 ಡೇಜ್ಗೆ. 2 ಡೇಜ್ಗೆ ಎಷ್ಟು ಯೂನಿಟ್ ಆಯ್ತು? 3 ಯೂನಿಟ್ ಆದ್ರೆ 2 ಡೇಜ್ಗೆ 3 ಯೂನಿಟ್ ಆದ್ರೆ ನೆಕ್ಸ್ಟ್ ಇಂಟು ಮಾಡ್ರಿ. 3 ಎಷ್ಟಲೆ 8, ಸರ್ 3 3ಲೆ 9 ಕ್ರಾಸ್ ಆಗುತ್ತೆ. 3 2ಲೆ 6, ಇಲ್ಲೂ ಇಂಟು 2 ಮಾಡ್ರಿ ಅಂತ ತಿಳ್ಕೊಳ್ರಿ. ಈ ಸೈಡ್ ಇಂಟು 2 ಮಾಡಿ. 2 2ಲೆ ಎಷ್ಟಾಯ್ತು? 4 ಆಯ್ತು. 2 2ಲೆ 4, 4 ಡೇಸ್. ನೆಕ್ಸ್ಟ್ 3 2ಲೆ ಎಷ್ಟು? 6, 6 ಯೂನಿಟ್. ಬಟ್ ನಮ್ ಕಡೆ ರಿಮೈನಿಂಗ್ ಎಷ್ಟಿದಾವೆ? 8 ಯೂನಿಟ್ ಅಲ್ಲಿ 6 ಯೂನಿಟ್ ಇದ್ರೆ ಇನ್ನು 2 ಯೂನಿಟ್ ಇದಾವೆ. ಬಟ್ ಎ ಕಡೆ 2 ಯೂನಿಟ್ ಇದಾವಲ್ಲ, ಕೊಟ್ಬಿಡಿ. ಎ 1 ಡೇಜ್ಗೆ ಎಷ್ಟು ಯೂನಿಟ್ ಇದಾವೆ? ಒಂದ್ ಕಡೆ 2 ಯೂನಿಟ್ ಇದಾವೆ. ಟೋಟಲ್ ಅವು 6 + 2 8 ಯೂನಿಟ್ ಕೆಲಸ ಮುಗಿಬೇಕಂದ್ರೆ ತೆಗೆದುಕೊಂಡ ದಿನಗಳು ಎಷ್ಟು? 4 + 1 5, 5 ಡೇಸ್. ಆಪ್ಷನ್ ಇದ್ರೆ ಆಪ್ಷನ್ ಡಿ 5 ಇಸ್ ದ ಕರೆಕ್ಟ್ ಆನ್ಸರ್. ಮೊದಲು ಏನ್ ಮಾಡಿದ್ರಿ? ಎಫಿಷಿಯನ್ಸಿ ತೆಗೆದ್ರಿ, ಹೌದಾ? ಎ 4 ದಿನ, ಬಿ 8 ದಿನ, ಟೋಟಲ್ ವರ್ಕ್ ಎಷ್ಟು ಬಂತ್ರಿ? 8 ಡೇಸ್. 4 ಎಷ್ಟೇ ರೀ? 4 2ಲೆ 8, 8 1ಲೆ 8 ಬಂತು. ನೆಕ್ಸ್ಟ್ ಮೊದಲ ದಿನ ಕೆಲಸವನ್ನು ಯಾರು ಪ್ರಾರಂಭ ಮಾಡ್ತಾರೆ? ಎ ಪ್ರಾರಂಭ ಮಾಡ್ತಾನೆ. ಎ ಎಫಿಷಿಯನ್ಸಿ 2 ಇದೆ, ಬಿ ಎಫಿಷಿಯನ್ಸಿ 1. ಎ ಒಂದಿನ, ಬಿ ಒಂದಿನ, ಟೋಟಲ್ 2 ದಿನ ಕೆಲಸ ಮುಗಿಬೇಕಂದ್ರೆ ಎಷ್ಟು ಯೂನಿಟ್ ತಗೊಂಡಿದ್ದಾರೆ? 2 + 1 3 ಯೂನಿಟ್. ಈ 3ರಿಂದ 8ರ ಮಗ್ಗಿ, 3ರ ಮಗ್ಗಿಯಲ್ಲಿ 8 ಇದೆಯಾ? ಇಲ್ಲ ಸರ್, 9 ಇದು 9 ಕ್ರಾಸ್ ಆಗ್ಬಾರ್ದು. ಅದಕ್ಕಿಂತ ಮುಂಚೆ 3 2ಲೆ 6, ಇಲ್ಲಿ ಇಂಟು 2 ಮಾಡಿದ್ರೆ ಇಲ್ಲಿ ಇಂಟು 2 ಮಾಡಿ. 2 2ಲೆ 4 ದಿನ, 3 3 2ಲೆ 6 ಯೂನಿಟ್. 4 ದಿನಕ್ಕೆ 6 ಯೂನಿಟ್ ಅಂದ್ರೆ ಇನ್ನು ಎಷ್ಟು ಯೂನಿಟ್ ಕೆಲಸ ಬಾಕಿ ಇದೆ? 8ರಲ್ಲಿ 6 ಮೈನಸ್ ಮಾಡಿದ್ರೆ 2 ಯೂನಿಟ್ ಕೆಲಸ ಇದೆ. ಹಾಗಾದ್ರೆ ಎ ಕಡೆ 2 ಯೂನಿಟ್ ಇದಾವ, ಕೊಟ್ಬಿಡಿ. ಎ ಒಂದು ದಿವಸಕ್ಕೆ 2 ಯೂನಿಟ್ ಅಂದ್ರೆ 6 + 2 8 ಯೂನಿಟ್ ಪೂರ್ತಿ ಮುಗಿಬೇಕಂದ್ರೆ 4 + 1 5 ನ ತೆಗೆದುಕೊಂಡಿದ್ದಾರೆ. ಓಕೆನಾ? ನೆಕ್ಸ್ಟ್ ಬಂದು 19th ಯಾವ್ರಿ? 19th ಒನ್. ಒಂದು ವಜ್ರದ ಉಂಗುರವನ್ನು 5,94,320ಕ್ಕೆ ಮಾರಾಟ ಮಾಡಿದರೆ ಒಬ್ಬ ಮಹಿಳೆಗೆ 5% ನಷ್ಟವಾಗುತ್ತದೆ. ಆಕೆಯ ಲಾಭ 25% ಆಗಬೇಕಾದ್ರೆ, ಆಕೆ ಲಾಭ ಎಷ್ಟಾಗಬೇಕಂದ್ರೆ 25% ಆಗಬೇಕಂದ್ರೆ ಅದನ್ನ ನಾವು ಎಷ್ಟಕ್ಕೆ ಮಾರಬೇಕು ಅಂತ ಕೇಳ್ತಾರೆ. ಓಕೆ, 5,94,000 ಇದೆಯಲ್ಲ, 5,94,320 ಮಾರಾಟ ಮಾಡಿದರೆ ಆ ಮಹಿಳೆಗೆ ಏನಾಗುತ್ತೆ ಅಂದ್ರೆ 5% ನಷ್ಟ ಆಗುತ್ತೆ. 100 - 5 ಅಂದ್ರೆ ಎಷ್ಟೈತಿ? 95 ಆಯ್ತು. ಒಂದು ವೇಳೆ ಆಕೆ ಲಾಭ 25% ಆಗ್ಬೇಕಂದ್ರೆ 100 + 25 ಎಷ್ಟಾಯ್ತು? 125 ಆಯ್ತು, ಹೌದಾ? ನೆಕ್ಸ್ಟ್ ಕಟ್ತಾ ಹೊಡಿತೀರಾ, ಕಟ್ತಾ ಹೊಡ್ರಿ. ಎಷ್ಟು ಹೋಗುತ್ತೆ? ಸರ್ 5 ಒಂದ್ಲೆ 5, ನೆಕ್ಸ್ಟ್ 4 5 9ಲೆ 45, ನೆಕ್ಸ್ಟ್ 5 2ಲೆ 10, 5 5ಲೆ 25, ನೆಕ್ಸ್ಟ್ 19 ಒಂದ್ಲೆ 19, 19 3ಲೆ 57. ಎಷ್ಟಾಯ್ತ್ರಿ? 19 3ಲೆ 57. ಎಷ್ಟು ಉಳಿತ್ರಿ? 2 ಉಳಿತು, 24 ಆಯ್ತು. ನೆಕ್ಸ್ಟ್ ಇಲ್ಲಿ 0 ಕೊಟ್ಟು ಏನ್ ಮಾಡ್ತಾರೆ? ಇಲ್ಲಿ ನೋಡಿ ಡೈರೆಕ್ಟ್ ಮಾಡ್ತೀನಿ, ಕನ್ಫ್ಯೂಸ್ ಮಾಡ್ಕೊಬೇಡಿ. 5,94,320 ಎಷ್ಟನ್ನ ಡಿವೈಡ್ ಮಾಡ್ತಾ ಇದ್ದೀನಿ? 19 ಡಿವೈಡ್ ಮಾಡ್ತೀನಿ. 19 3ಲೆ ಎಷ್ಟು? 57. ಹೌದಾ? ಈ ತರ ಆದ್ರೆ ಕನ್ಫ್ಯೂಸ್ ಕ್ಲಿಯರ್ ಆಗುತ್ತೆ. 57 4 ಉಳಿತು, 2 ಉಳಿತು, 4 ತಗೊಂಡ್ರಿ. ನೆಕ್ಸ್ಟ್ ಏನ್ ಮಾಡ್ತೀರಾ? ಇಲ್ಲಿ 0 ಕೊಟ್ಟು ಏನ್ ಮಾಡ್ತೀರಾ? ಇಲ್ಲಿ 3 ಅಂತ ತಗೋತೀರಾ. 19 ಎಷ್ಟಲೇ ಹೋಗುತ್ತೆ ರೀ? ಓಕೆ, 19 ಎಷ್ಟಲೇ ಹೋಗುತ್ತೆ? ಇಲ್ಲಿ ಡೈರೆಕ್ಟ್ ಆಗಿ ಹೋಗುತ್ತಾ? ಸರ್ 19 190, 19 ಎಷ್ಟಲೇ ಹೋಯ್ತು? ಡೈರೆಕ್ಟ್ ಆಗಿ ಹೋದ್ರೆ ಡೈರೆಕ್ಟ್ ನೋಡಿ, ಇಲ್ಲ ಅಂದ್ರೆ 1 ಮಿನಿಟ್ ವೇಟ್ ಮಾಡಿ, 1 ಮಿನಿಟ್ ವೇಟ್ ಮಾಡಿ. ಸರ್ ಇದು ಡೈರೆಕ್ಟ್ 95 ಅಂತ ಹೋಗುತ್ತೆ, ಚೆಕ್ ಮಾಡಿಬಿಡಿ. 95 95 ಎಷ್ಟಲೇ ಹೋಗುತ್ತೆ ನೋಡ್ರಿ? 95 6ಲೇ ಹೋಗುತ್ತಾ? ಓಕೆ,
6 5 30 ಕೈಲ 3 6 9 45 ಪ್ಲಸ್ 3 48 95 6 95 ಇವಳೆ ಚೆಕ್ ಮಾಡಿ 95 ಇವಳೆ 7 5 35 ಕೈಲ 3 7 9 63 ಆಗಲ್ಲ ಸರ್ 6 ತಗೊಳ್ರಿ ಕನ್ಫ್ಯೂಸ್ ಮಾಡ್ಕೊಳ್ರಿ ನಮ್ಮನ್ನು ಕನ್ಫ್ಯೂಸ್ ಮಾಡಿ 6 6 5 30 ಕೈಲ 3 6 9 54 ಪ್ಲಸ್ 3 ಎಷ್ಟಾಯ್ತು 57 95 ಇಂಟು 6 5 30 ನೆಕ್ಸ್ಟ್ 4 ತಗೊಂಡ್ರಿ 9 ಮೈನಸ್ 2 ತಗೊಂಡ್ರಿ ನೆಕ್ಸ್ಟ್ 3 ತಗೋತೀರ 95 ಎಷ್ಟಲೇ ಹೋಗುತ್ತೆ 95 ಎರಡ್ಲೇ ಹೋಗುತ್ತೆ 95 ಎರಡ್ಲೇ ಎಷ್ಟು 190 ನೆಕ್ಸ್ಟ್ ಮೈನಸ್ ಬಿಡಿ 3 40 ಮೈನಸ್ 9 5 ನೆಕ್ಸ್ಟ್ ಏನ್ ಮಾಡ್ತಾರೆ 2 ತಗೋತೀರ 532 ಇದೆ 532 ಇದೆ ನೆಕ್ಸ್ಟ್ ಎಷ್ಟಲೇ ಹೋಗುತ್ತೆ ರೀ 5ಲೇ ಹೋಗುತ್ತೆ 5 5 25 ಕೈಲ 7 5 9 45 ಪ್ಲಸ್ 7 47 475 ಬಂತು 12ರಲ್ಲಿ 5 ಹೋದ್ರೆ 7 13ರಲ್ಲಿ 8 ಹೋದ್ರೆ 5 ನೆಕ್ಸ್ಟ್ 0 95 ಎಷ್ಟಲೇ ಹೋಗುತ್ತೆ ನೋಡ್ರಿ 95 6ಲೇ ಹೋಗುತ್ತೆ ಸರ್ 95 ಎಷ್ಟು ಬಂತ್ರಿ 6000 ಡೈರೆಕ್ಟ್ ತಗೊಂಡ್ಬಿಡಿ ಓಕೆ ಎಷ್ಟಲೇ ಮಾಡಿದ್ವಿ ನಾವು ಸರ್ ನಾವು ಕಡ್ತಾ ಹೊಡೆದಿದ್ದೀವಿ ಇಲ್ಲಿ ಎಷ್ಟಲೇ ಹೊಡೆದಿದ್ದೀವಿ 95 ಬಂದ್ಲೆ 95 ಎಷ್ಟಲೇ ಹೋದ್ರಿ 6256 ಓಕೆ ಸೊ ಇದೆಲ್ಲವನ್ನ ತೆಗಿತೀನಿ ನೋಡಿ ಓಕೆನಾ ಡಿವೈಡ್ ಮಾಡಿದ್ರ 6256 ಇಂಟು ಎಷ್ಟು ಮಾಡಬೇಕು 125 6256 ಇಂಟು 125 ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ ಹೌದಾ ಎಷ್ಟು ಬರುತ್ತೆ ಆಪ್ಷನ್ ಚೆಕ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಓಕೆ ಡೋಂಟ್ ವರಿ ಆಪ್ಷನ್ಸ್ ಮಿಸ್ಟೇಕ್ ಇದಾವ ನೋಡ್ರಿ ಓಕೆ ಆಪ್ಷನ್ ಎಷ್ಟಿದೆ ನೋಡ್ರಿ ಎಷ್ಟು ಬರ್ತಾ ಇದೆ ಓಕೆ 6125 ಇಂಟು ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಡೈರೆಕ್ಟ್ ಆಗಿ ಹೇಳ್ತೀನಿ ಸರ್ 7,82,000 ಬರುತ್ತೆ ಇಂಟು ಮಾಡಿ ನೋಡಿ ಚೆಕ್ ಮಾಡಿ ಏನಾದ್ರು ಮಿಸ್ಟೇಕ್ ಇದ್ರೆ ಹೇಳೋಣ 7,82,000 ಯಾಕಂದ್ರೆ ಕ್ಯಾಲ್ಕುಲೇಷನ್ ಸ್ಪೀಡ್ ಆಗಿದೆ ಕ್ಯಾಲ್ಕುಲೇಷನ್ ಅದ್ರ ಬಗ್ಗೆ ಕ್ಲಾಸ್ ಮಾಡೋಣ ಕ್ಯಾಲ್ಕುಲೇಷನ್ ಸ್ಪೀಡ್ ಬಗ್ಗೆ ನೆಕ್ಸ್ಟ್ ನೋಡಿ ಒಂದು ಪಂಚಾಯತ್ ಚುನಾವಣೆಯಲ್ಲಿ ಎ ಮತ್ತು ಬಿ ಎಂಬ ಇಬ್ಬರು ಅಭ್ಯರ್ಥಿಗಳು ಇದ್ದರು ಅಭ್ಯರ್ಥಿ ಎ 42% ಮತಗಳನ್ನು ಪಡೆದು ಬಿಗೆ 800 ಮತಗಳಿಂದ ಸೋತರು ಒಟ್ಟು ಮತಗಳ ಸಂಖ್ಯೆ ಟೋಟಲ್ ವೋಟ್ ಏನಿರ್ತಾವಲ್ಲ 100% ಇರ್ತವೆ ಇವು ಒಟ್ಟು ಮತಗಳು ಟೋಟಲ್ ಒಟ್ಟು ಮತಗಳು ಎಷ್ಟಿರ್ತವೆ ನೀವೇನು ವೋಟ್ ಹಾಕ್ತಿರಲ್ಲ ನಿಂತ ಅಭ್ಯರ್ಥಿಗಳು 100% ನಿಂತಿರ್ತಾರೆ ಅದರಲ್ಲಿ ಗೆದ್ದ ಅಭ್ಯರ್ಥಿ ಮತ್ತು ಸೋತ ಅಭ್ಯರ್ಥಿ ಅಂತ ಹೇಳಿ ಮಾಡ್ತಾರೆ 1 ಆರ್ ಲೂಸ್ ಗೆದ್ದ ಅಭ್ಯರ್ಥಿ ಎಷ್ಟಿದಾನೆ 42% ಅದಾನೆ ಸೋತ ಅಭ್ಯರ್ಥಿ ಎಷ್ಟಿದಾನೆ ಅಭ್ಯರ್ಥಿ ಎಗೆ 42% ಮತಗಳನ್ನು ಪಡೆದು ಬಿಗೆ 8 ಮತಗಳಿಂದ ಸೋತರು ಸೋತ ಅಭ್ಯರ್ಥಿ ಎಷ್ಟಿದಾನೆ 58% ಇವಾಗ ನಡುವಿನ ಅಂತರ ಎಷ್ಟಿದೆ 16% ಇವಾಗ ನಿಮ್ಗೆ ನಡುವಿನ ಅಂತರನ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ 8,000 ಅನ್ನೋದು ಸೋತ ಅಭ್ಯರ್ಥಿ ಮತ್ತು ಗೆದ್ದ ಅಭ್ಯರ್ಥಿ ನಡುವಿನ ಅಂತರ 16% ಅಂದ್ರೆ ಒಟ್ಟು ಮತಗಳು ಎಷ್ಟಿದಾವೆ ಸರ್ 100% ಇದಾವೆ 16 ಒಂದ್ಲೆ 16 5 ಎಷ್ಟ್ರಿ 80 ಹೌದಾ 500 ಇಂಟು 100 ಮಾಡಿದ್ರೆ ಎಷ್ಟಾಯ್ತು ಸರ್ 50,000 ಎಲ್ಲಿದ್ರಿ 50,000 ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಈ 20 ಕ್ವಶನ್ ಏನಿದಾವಲ್ಲ SSCGD ಮಾಕ್ ಟೆಸ್ಟ್ ಫಸ್ಟ್ ಮಾಕ್ ಟೆಸ್ಟ್ ಸೆಕೆಂಡ್ ಮಾಕ್ ಟೆಸ್ಟ್ ಅನ್ನ ಇದಕ್ಕಿಂತ ಸ್ವಲ್ಪ ಬೇರೆ ಕ್ವಶನ್ ಅನ್ನ ಮತ್ತನ್ನ ಟೋಟಲ್ ಮಾಕ್ ಟೆಸ್ಟ್ ಅನ್ನ ನೀವು ಎಕ್ಸಾಮ್ ಬರೋವರೆಗೂ ಮಾಕ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾ ಹೋಗೋಣ ಓಕೆ ನಮ್ದು ಕ್ರಾಕೆಟ್ ಅಕಾಡೆಮಿಯಲ್ಲಿ ರೈಲ್ವೆ ಗ್ರೂಪ್ ಡಿ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡೋರು ಆಲ್ರೆಡಿ RRB ಗ್ರೂಪ್ ಡಿ ಬ್ಯಾಚ್ ಸ್ಟಾರ್ಟ್ ಆಗಿದೆ ಹೌದಾ ಯಾರು ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ ಇದೆಯಲ್ಲ RRB ಗ್ರೂಪ್ ಡಿಗೆ ಜಾಯಿನ್ ಆಗಿ ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ ಏನಿದೆಯಲ್ಲ ಅಲ್ಲಿ ಕೆಳಗಡೆ ನಂಬರ್ ಕೊಟ್ಟಿದ್ದೀವಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಇನ್ನೊಂದು ನಮ್ಮ ಕ್ರಾಕೆಟ್ ಆ್ಯಪ್ ನಲ್ಲಿ ಫಿಲ್ಮ್ಸ್ ಪ್ಲಸ್ ಮೇನ್ಸ್ಗೆ ಏನಿದೆ ಒಂದು ಕೋರ್ಸ್ ಅನ್ನ ಕ್ರಿಯೇಟ್ ಮಾಡಿದೀವಿ ಆ ಕೋರ್ಸ್ಗೆ ಜಾಯಿನ್ ಆಗಿ ನೀವು ಕ್ಲಾಸ್ ಅನ್ನು ನೋಡ್ಕೋಬಹುದು ಇದು ಪ್ರೀ ಕ್ಲಾಸಸ್ ಇರುತ್ತೆ ಓಕೆ ಓಕೆ ಇದು ನನ್ನ ಟೆಲಿಗ್ರಾಮ್ ಚಾನಲ್ ಮ್ಯಾಥ್ಸ್ ಬೈ ಸಂತೋಷ್ ಮಂಗಲ್ ಅಂತೇಳಿ ಇದು ಯೂಟ್ಯೂಬ್ ಚಾನಲ್ ಕ್ರಾಕೆಟ್ ಅಕಾಡೆಮಿ ಅಂತೇಳಿ ನಮ್ಮ ಕ್ರಾಕೆಟ್ ಅಕಾಡೆಮಿ ಆ್ಯಪ್ ಇದೆ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ತರಗತಿಗಳನ್ನ ಫ್ರೀ ಕೋರ್ಸ್ ಇದೆ ಫ್ರೀ ಕೋರ್ಸ್ ಅನ್ನು ಉಪಯೋಗ ಮಾಡ್ಕೊಳ್ರಿ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಬೈ ಟೇಕ್ ಕೇರ್